ಒಂದು ಗುಮಾಸ್ತನಾಗಿದ್ದೆ ಬೆಂಗಳೂರು ಯೂನಿವರ್ಸಿಟಿನಲ್ಲಿ. ಅವ್ರಿಗೆ ಎಲ್ಲೋ ಕೂತಿದ್ದು ಒಂದು ಕರ್ಕೊಂಬಂದು ಇವತ್ತು ಬಂದೆ, ಇನ್ನು 20 ದಿವಸಕ್ಕೆ ಅವ್ರ ಪಕ್ಕದಲ್ಲಿ ಹೋಗಿ ಕೂತ್ಕೊಂಡೆ MLA ಆಗಿ. ಸೇವೆ ಆಗಬೇಕು. MLA ಪ್ರತಿನಿಧಿಗಳು ಯಾವುದೇ ಆಗಲಿ ಉದ್ಯೋಗ ಆಗಬಾರ್ದು. ಇವತ್ತು ಉದ್ಯೋಗ ಆಗೋಗ್ಬಿಟ್ಟಿದೆ. ನಿಮಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ, 4 ಲಕ್ಷ ರೂಪಾಯಿ ಒಟ್ಟು ಖರ್ಚಾಗಿದ್ದು MLA ಗೌರಿಬಿದನೂರು 1985. ನೀವು ಮುಖ್ಯಮಂತ್ರಿ ನಾಟಕನ ನಾನು ಮಾಡಿದ್ದೀನಲ್ಲ, ಸುಮಾರು 890 ಪ್ರದರ್ಶನ ಕಂಡೋಗಿದೆ. ಈಗಾಗಲೇ ಮೆಡಿಕಲ್ ಕಾಲೇಜಲ್ಲಿ ಕನ್ನಡ ಇಲ್ವಾ, ಅದನ್ನ ಮಾಡ್ಬೇಕಾಯ್ತು. ಸೈಂಟಿಸ್ಟ್ ಯಾರು ಅಲ್ಲಿ ಕನ್ನಡ ಇಲ್ವಾ, ಅಲ್ಲಿ ಮಾಡ್ಬೇಕಾಯ್ತು. ಫ್ಯಾಕ್ಟ್ರಿಗಳಲ್ಲಿ ಕನ್ನಡ ಇಲ್ವಾ, ಬೋರ್ಡ್ಗಳಲ್ಲಿ ಕನ್ನಡ ಇಲ್ವಾ, ವ್ಯಾಪಾರಿಗಳಲ್ಲಿ ಕನ್ನಡ. ಅಂದ್ರೆ ಮೂರ್ಖನೊಬ್ಬನು ಮುಖ್ಯಮಂತ್ರಿಯಾಗಿ ಜಯಬೇರಿ ಬಾರಿಸಿದ್ದು. ಪಾತ್ರದಲ್ಲಿ ಜೀವ ಇರಬೇಕು, ದಮ್ಮಿರಬೇಕು. ಬಟ್ ಯಾವ ಪಾತ್ರ ಕೊಟ್ಟರು ಅದಕ್ಕೆ ನಾನು ಜೀವ ಕೊಡ್ತೇನೆ, ಅದು ನನ್ನ ತೃಪ್ತಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಫಿಲೋಸ್ ಮೀಡಿಯಾ ಅರ್ಪಿಸುವ ಸಾಧಕರ ಹಾದಿಯಲ್ಲಿ. ನಾನು ನಿಮ್ ಸಿದ್ಧಾರ್ಥ್ ಮಯ್ಯ, ದ್ವಿತೀಯ ವರ್ಷದ ಸ್ನಾತಕೋತ್ತರ ಪತ್ರಿಕೋದ್ಯಮ ವಿದ್ಯಾರ್ಥಿ, ಸಂತ ಫಿಲಮಿನಾ ಕಾಲೇಜ್, ಮೈಸೂರು. ನಮ್ಮೊಂದಿಗಿರುವ ಅತಿಥಿ ಅವರು ಕೇವಲ ಒಬ್ಬ ನಟ ಅಲ್ಲ, ಕೇವಲ ಒಬ್ಬ ರಾಜಕಾರಣಿಯೂ ಅಲ್ಲ, ಕೇವಲ ಹಾಸ್ಯ ಕಲಾವಿದ ಕೂಡ ಅಲ್ಲ. ಅವರು ಕನ್ನಡ ರಂಗಭೂಮಿಯ ದೊಡ್ಡ ನಕ್ಷತ್ರ, ಕನ್ನಡ ಸಿನಿಮಾ ಹೃದಯದ ನಗು ಮತ್ತು ಕರ್ನಾಟಕ ಭಾಷಾ ಹೋರಾಟದ ಗರ್ಜನೆ. ಮಿತ್ರರೇ, ಕೆಲವು ವ್ಯಕ್ತಿಗಳು ಜೀವನದಲ್ಲಿ ಕೇವಲ ಪಾತ್ರಗಳನ್ನು ಮಾಡ್ತಾರೆ, ಆದರೆ ಕೆಲವರು ಬದುಕನ್ನೇ ಒಂದು ಪಾತ್ರವಾಗಿಸಿಕೊಂಡು ಅದನ್ನ ದೇಶದ ಜನರ ಮನಸ್ಸಿನಲ್ಲಿ ಶಿಲ್ಪದಂತೆ ಕೆತ್ತುತ್ತಾರೆ. ಇವರು ವೇದಿಕೆ ಮೇಲೆ ಬಂದರೆ ಮಳೆ, ಸಂಭಾಷಣೆಗೆ ನಿಂತರೆ ಗಾಳಿ, ಹಾಸ್ಯಕ್ಕೆ ಶುರು ಮಾಡಿದರೆ ಜಲಪಾತದ ನಗು. ಅವರ ಚಿಂತನೆಗಳು ಗಾಂಭೀರ್ಯ, ಕನ್ನಡ ಸಂಸ್ಕೃತಿಯ ಆಕಾಶದಲ್ಲಿ ಹೊಳೆಯುವ ಒಂದು ನಕ್ಷತ್ರದ ಗೋಷ್ಠಿ. ಹೀಗೆ ರಂಗಭೂಮಿ, ಟಿವಿ, ಸಿನಿಮಾ, ರಾಜಕೀಯ ಎಲ್ಲವೂ ಒಂದೇ ವ್ಯಕ್ತಿಯನ್ನು ತಾಕಿ ಒಂದೇ ಹೆಸರನ್ನು ಪ್ರತಿಧ್ವನಿಸಿದೆ. ಅವರೇ ಮುಖ್ಯಮಂತ್ರಿ ಚಂದ್ರು ಸರ್. ಸರ್, ನಮ್ಮ ಫಿಲೋಸ್ ಮೀಡಿಯಾ ಅರ್ಪಿಸುವ ಸಾಧಕರ ಹಾದಿ ಕಾರ್ಯಕ್ರಮಕ್ಕೆ ಸಂತ ಫಿಲೋಮಿನಾ ಕಾಲೇಜ್ ಹಾಗೂ ಪತ್ರಿಕೋದ್ಯಮ ವಿಭಾಗದಿಂದ ಸ್ವಾಗತ ಕೊಡ್ತೀನಿ ಸರ್. ಧನ್ಯವಾದಗಳು. ಸರ್, ನೀವು ರಂಗಭೂಮಿನೇ ಆಗ್ಲಿ ಸಿನಿಮಾನೇ ಆಗ್ಲಿ 5 ದಶಕಗಳ ಜರ್ನಿ ನಡೆದಿದೆ ಸರ್. ಈ ಜರ್ನಿನ ನೀವು ಹಿಂದಿರುಗಿ ನೋಡಿದಾಗ ಆ ಜರ್ನಿ ನಿಮಗೆ ಹೇಗೆ ಅನ್ಸುತ್ತೆ ಸರ್? ಅದ್ರ ಭಾವನೆ ಸರ್? ಒಂಥರ ಸಂತೋಷ ಆಗುತ್ತೆ. ಯಾಕೆಂತಂದ್ರೆ ಎಲ್ಲೋ ಇದ್ದವನು ಯಾವುದೋ ಒಂದು ಗ್ರಾಮೀಣ ಭಾಗದಲ್ಲಿ ಬಹುತೇಕ ಬುದ್ಧಿವಂತ ವಿದ್ಯಾರ್ಥಿಯು ಅಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಬೆಳೀತಾ ಬಂದವರು, ಬಡತನ ಇವೆಲ್ಲವೂ ಎಲ್ಲೋ ಒಂದು ಕಡೆ ಕೆಲಸ ಸಿಕ್ಕಿ ನೆಮ್ಮದಿಯಾಗಿದ್ದರೆ ಸಾಕು ಅಂತಕ್ಕಂಥ ಚಿಂತೆಯಲ್ಲಿದ್ದವನಿಗೆ ಈ ರೀತಿ ಹಂತ ಹಂತವಾಗಿ ಆಕಸ್ಮಿಕವಾಗಿ ಎಲ್ಲವೂ ಸಿಕ್ಕು ಬಂದಿದ್ದನ್ನೆಲ್ಲ ಹಿಡ್ಕೊಂಡೆ. ಯಾಕೆ ಮಾತು ಹೇಳ್ತೀನಿ ಅಂತಂದರೆ, ರಂಗಭೂಮಿ ಆಗಲಿ, ಟಿವಿ ಆಗಲಿ, ರಾಜಕೀಯ ಆಗಲಿ, ಸಿನಿಮಾ ಆಗಲಿ, ಮತ್ತು ಹೋರಾಟ ಆಗಲಿ, ಮತ್ತು ಇವತ್ತು ರಾಜ್ಯಾಧ್ಯಕ್ಷ ಆಮ್ ಆದ್ಮಿ ಪಾರ್ಟಿದಾಗಲಿ, ಇವೆಲ್ಲವೂ ಕೂಡ ನಾನು ಪಡೆದಿದ್ದೆಲ್ಲ ಅಟ್ಟಿಸ್ಕೊಂಡೋಗಿ ಹುಡಿಕೊಂಡು ಅವೇ ಬಂತು. ಯಾಕೆ ಬಂತೋ ಗೊತ್ತಿಲ್ಲ. ಅಂಥ ದೊಡ್ಡ ಬುದ್ಧಿವಂತ ವಿದ್ಯಾರ್ಥಿಯನ್ನೆಲ್ಲ SSLC PUC ಆದಮೇಲೆ 3rd ಕ್ಲಾಸ್ನಲ್ಲಿ BSc 2-3 ಸತಿ ಫೇಲ್ ಆಗಿ LLB ಇನ್ನೂ ಸ್ಟೂಡೆಂಟ್ ಆಗಿದ್ದೀನಿ. ಯಾಕೆಂದರೆ ಪಾಸ್ ಆಗಿಲ್ಲ. ಹಂಗಾಗಿ ಅಷ್ಟು ವರ್ಷ ಸರ್ವಿಸು ಎಕ್ಸ್ಪೀರಿಯನ್ಸ್ ಆಗಿ ಲಾಯರ್ ಆಗ್ಬೋದೇನೋ ಅಂತ ಇನ್ನೂ ಓದ್ತಾನೆ ಇದ್ದೀನಿ ಅದನ್ನು. ಹಾಗಾಗಿ ನನ್ನ ಬೆಳವಣಿಗೆ ಆಗಿದೆ. ಇದಕ್ಕೇನು ನಾನು ಪ್ಲ್ಯಾನ್ ಮಾಡ್ಕೊಂಡು ಬದ್ದ ರೀತಿ ಅಲ್ಲ. ಇವತ್ತೇನು ಮುಖ್ಯಮಂತ್ರಿ ಚಂದ್ರು ಆಗಿದ್ದೆ ಈ ಜಾಗದಲ್ಲಿ ತನಗೆ ತಾನೇ ಆಕಸ್ಮಿಕ. ಯಾರೋ ಬರಲಿಲ್ಲ ಅಂತ ರಂಗಭೂಮಿಯಲ್ಲಿ ಪಾತ್ರ ಮಾಡಿದೆ, ಯಾರೋ ಬರಲಿಲ್ಲ ಅಂತ ಟಿವಿನಲ್ಲಿ ಪಾತ್ರ ಮಾಡಿದೆ, ಯಾರಿಗೋ ಆರೋಗ್ಯ ಸರಿ ಇಲ್ಲ ಅಂತ ಮುಖ್ಯಮಂತ್ರಿ ಪಾತ್ರ ಮಾಡಬೇಕಾಯ್ತು. ಆಮೇಲೆ ಎಲ್ಲೋ ಕೂತ್ಕಿದ್ದವನಿಗೆ 15-20 ದಿವಸದಲ್ಲಿ ಕರೆಸ್ಬಿಟ್ಟು ನನ್ನ MLA ಮಾಡಿದ್ರು ರಾಮಕೃಷ್ಣ ಹೆಗ್ಡೆ ಅವರು 1985ರಲ್ಲಿ. ಹೋರಾಟಕ್ಕೆ ನನಗೆ ಬರ್ತಿದ್ದ ಕನ್ನಡ ಒಂದೇ ಆದ್ರಿಂದ ಇಂಗ್ಲಿಷ್ನ ವಿರೋಧವಾಗಿ ಮತ್ತು ಬೇರೆ ಭಾಷೆ ವಿರೋಧವಾಗಿ ಹೋರಾಟಕ್ಕೆ ಹೇಳಿದೆ. ಅಲ್ಲೂ ಕೂಡ ಅದು ತಪ್ಪು ಅಂತ. ಹಿಂಗಾಗಿ ಇವತ್ತಿಗೂ ಜೀವಂತವಾಗಿ ಇಟ್ಕೊಂಡಿದ್ದೀನಿ. ನಾಟಕನೂ ಮಾಡ್ತೀನಿ, ಟಿವಿನೂ ಮಾಡ್ತೀನಿ, ಸಿನಿಮಾನೂ ಮಾಡ್ತೀನಿ, ಹೋರಾಟನೂ ಮಾಡ್ತೀನಿ. ನಮ್ಮ ರಂಗಯ್ಯನವರು ಮೈಸೂರು ಜಿಲ್ಲಾಧ್ಯಕ್ಷ ಜೊತೆ ಇವತ್ತಿಲ್ದೇನೆ ಅವ್ರ ಜೊತೆನಲ್ಲಿ ಆಡಿದೆ ಅನ್ನೋದು, ಹೋರಾಟಕ್ಕೆಲ್ಲ ಭಾಗಿಯಾಗಿದ್ದೆ. ಈ ಥರದ್ದಿದೆ. ಹೀಗೆ ನಡೆದು ಬಂದಿದ್ದಪ್ಪ ನಂದು. ಸರ್, ಮುಖ್ಯಮಂತ್ರಿ ಯಾವುದೇ ರಾಜ್ಯದಲ್ಲಾದ್ರೂ 5 ವರ್ಷ ಅಷ್ಟೇ. ಅದು ನಿಮಗೆ ಕಾಯಮಾಗಿ ಸಿಕ್ಕಿದೆ ಸರ್ ಆ ಪದವಿ ನಮ್ ವೀಕ್ಷಕರಿಗೆ ಹೆಂಗ್ ಸಿಕ್ತು ಅಂತ ಹೇಳ್ಬೋದಾ ಸರ್? ಖಂಡಿತ. ಬಹಳಷ್ಟು ಕಡೆ ಹೇಳಿದ್ದೀನಿ. ಬಹುತೇಕ ಜನ ಚುನಾವಣೆಯಲ್ಲಿ ಗೆಲ್ಲಬೇಕು, ಗೆದ್ದ ಮೇಲೆ ಆಡಳಿತ ಪಕ್ಷದಿಂದ ಆಯ್ಕೆ ಆದವನು ಮುಖ್ಯಮಂತ್ರಿ ಆಗ್ತಾನೆ. ಇದು ಸಂವಿಧಾನಬದ್ಧವಾಗಿ ಇರ್ತಕ್ಕಂಥದ್ದು. ನಂದು ಸಂವಿಧಾನಬದ್ಧವಾದಲ್ಲ, ಸಾರ್ವಜನಿಕರ ಹೃದಯದಿಂದ ಬಂದಿರತಕ್ಕಂಥ ನಿಮ್ಮ ಮಾಧ್ಯಮ ಅಂತ ಏನಿದೆ, ಆ ಮಾಧ್ಯಮದಕ್ಕೂ ಕೊಡುಗೆ ಇದೆ. ಯಾಕೆಂತಂದ್ರೆ ನಾನು ಮುಖ್ಯಮಂತ್ರಿ ನಾಟಕವನ್ನು ಮಾಡ್ತಿರ್ಬೇಕಾದ್ರೆ ಮುಖ್ಯಮಂತ್ರಿ ಪಾತ್ರ ಮಾಡ್ತಿದ್ದೆ. ಅದರಲ್ಲಿ ಇವತ್ತು ನಡ್ತಾ ಇದ್ದೀನಿ. 45 ವರ್ಷದಿಂದ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಆ ಪಾತ್ರ ಮಾಡುವಾಗ ನನ್ನ ಥಿಯೇಟರ್ನಲ್ಲಿ ಜೊತೆನಲ್ಲಿ ಚಂದ್ರು ಅನ್ನೋರು 4-5 ಜನ ಇದ್ರು. ತಬಲಾ ಚಂದ್ರು, ಹಾರ್ಮೋನಿ ಚಂದ್ರು, ಸೀಕೈ ಚಂದ್ರು, ಆಮೇಲೆ ಮೈಕೋ ಚಂದ್ರು, ಆಮೇಲೆ ನಾನು ಮೈಮ್ ಚಂದ್ರು ಕೂಡ ಆಗಿದ್ದೆ. ಅದ್ರ ಜೊತೆ ಒಳಗಡೆ ಈ ಮುಖ್ಯಮಂತ್ರಿ ಯಾಕೆಂದ್ರೆ ಬರೀಬೇಕಾದ್ರೆ ಮುಖ್ಯಮಂತ್ರಿ ಪಾತ್ರಧಾರಿಯಾಗಿದ್ದ ಚಂದ್ರೂರವರು ಅಂತ ನೀವು ಕಮ್ಯುನಿಕೇಟ್ ಮಾಡ್ತಿದ್ರು. ಯಾವುದೇ ಮಾಧ್ಯಮ ಅವತ್ತಿನ ಕಾಲಕ್ಕೆ ಇದ್ದಿದ್ದು ಪ್ರಿಂಟ್ ಮೀಡಿಯಾನೇ ಜಾಸ್ತಿ ಅಲ್ವರ. ಟಿವಿಗಳೆಲ್ಲ ಬಹಳ ಕಡಿಮೆ ಇದ್ದು, ದೂರದರ್ಶನ ಮಾತ್ರ.
ಅದು ಹೋಗಿ 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 ಸ್ಪೇಸ್ ಜಾಸ್ತಿ ಆಕ್ಯುಪೈ ಮಾಡ್ಕೊಳತ್ತೆ ಅಂತ ಮಾಧ್ಯಮದವ್ರು ಏನ್ ಮಾಡಿದ್ರು, ಯುನೈಟೆಡ್ ಕಾಮ ಮುಖ್ಯಮಂತ್ರಿ ಚಂದ್ರು ಅಂತ ಬರೆಯೋದು ಬಿಟ್ಟಾಕ್ಬಿಟ್ರು, ಮುಖ್ಯಮಂತ್ರಿ ಚಂದ್ರು. ಆಮೇಲೆ ಪಾತ್ರಧಾರಿ ಅಂತ ಹೊರಟೋಯ್ತು, ಮುಖ್ಯಮಂತ್ರಿ ಚಂದ್ರು. ಹಿಂಗ್ ಬರೆದು ಅಂತಿಮವಾಗಿ ವೋಟರ್ ಲಿಸ್ಟ್ ನಲ್ಲಿ ನಂದು ಮುಖ್ಯಮಂತ್ರಿ ಚಂದ್ರು ಆಗೋಯ್ತು, ನನ್ನಿಂದ ಅಲ್ಲ. ನಿಮ್ಮಲ್ಲಿ ಯಾರು ಸೆನ್ಸಸ್ ಕಳಿಸ್ತಾರಲ್ಲ, ಅವ್ರು ಬಂದು ನಮ್ಮ ಮನೇಲಿ ಎಲೆಕ್ಷನ್ ಬಂದಾಗ ಸೆನ್ಸಸ್ ಬರ್ತಾರಲ್ಲ, ಬಂದಾಗ ಯಾರ್ದಿ ಮನೆ, ನಮ್ಮ ಮನೆಯವ್ರು ಏನ್ ಹೇಳ್ತಾರೆ, ಅಷ್ಟೊತ್ತಿಗಾಲಿ ಪಾಪ್ಯುಲರ್ ಆಗ್ಬಿಟ್ಟಿದೆ ಮುಖ್ಯಮಂತ್ರಿ ಚಂದ್ರ ಅಂತ ಸುದ್ದಿಯಾಗಿ. ಆಮೇಲೆ ಸಿನಿಮಾದಲ್ಲೂ ಪಾತ್ರಧಾರಿಗಳು ಅಂತ ಬರೀಬೇಕಾದ್ರೆ ವಿಶೇಷ ಪಾತ್ರದಲ್ಲಿ ಮುಖ್ಯಮಂತ್ರಿ ಚಂದ್ರು ಅಂತ ಬರೆಯೋರು, ಅದು ಅಧಿಕೃತ ಅಲ್ಲ, ಯಾರು ಅಬ್ಜೆಕ್ಟ್ ಮಾಡಿಲ್ಲ ಅಂತ ಕಾಣಿಸುತ್ತೆ ಆ ಕಾಲದಲ್ಲಿ. ಅದು ಮನೆಯಲ್ಲಿ ನನ್ನ ಹೆಂಡತಿ ಏನ್ ಹೇಳಿದಾರೆ, ಮುಖ್ಯಮಂತ್ರಿ ಚಂದ್ರು ಅವ್ರ ಮನೆ ಅಂದವ್ರೆ. ಹೌದಾ, ಖುಷಿಯಾಗಿ ಅವ್ರು ಅದನ್ನ ಮಾತಾಡ್ಕೊಂಡು ಮುಖ್ಯಮಂತ್ರಿ ಚಂದ್ರು, ಅವ್ರ ಹೆಂಡತಿ ಪದ್ಮ, ಅವ್ರ ಮಕ್ಕಳು ಇಂತಿದ್ದವ್ರು ಬರ್ಕೊಂಡು ಚುನಾವಣೆಗೆ ನಿಲ್ಲೋವಾಗ ನನಗೆ ಗೊತ್ತಿಲ್ಲ ಅದು ವೋಟರ್ ಲಿಸ್ಟ್ ಪ್ರಿಂಟ್ ಆಗಿರ್ಬೇಕಾದ್ರೆ ಮುಖ್ಯಮಂತ್ರಿ ಚಂದ್ರು ಅಂತ ಆಗಿದೆ. ಸೊ ಚುನಾವಣೆ ನಿಲ್ಲಕ್ಕಾಗೋದಿಲ್ಲ, ನನ್ನ ಹೆಸರು ಚಂದ್ರಶೇಖರ್ ಅಂತ ಇತ್ತು. ಅದನ್ನ ತಗೊಂಡೋಗಿ ಎಲೆಕ್ಷನ್ ಕಮಿಷನ್ ಕೊಟ್ಟೆ, ನನಗೆ ಎಲಿಜಿಬಿಲಿಟಿ ಕಷ್ಟ ಆಗುತ್ತೆ, ನನ್ನ ಹೆಸರು ಚಂದ್ರಶೇಖರ ಅಂತ, ಇದು ಮುಖ್ಯಮಂತ್ರಿ ಚಂದ್ರು ಇದೆ, ಹಿಂಗೆ ನಾಟಕದಿಂದ ಬಂತು, ಹಿಂಗೆಲ್ಲ ಆಯ್ತು. ಅವ್ರು ಒಂದೇ ಒಂದು ಮಾತಾಡಿದ್ರು, ನೋಡಿ ನಾವು ಎಲೆಕ್ಷನ್ ಕಮಿಷನ್ ಏನು ವೋಟರ್ ಲಿಸ್ಟ್ ಅಲ್ಲಿ ಇರುತ್ತೋ ಆ ವೋಟರ್ ಲಿಸ್ಟ್ ಕಾಪಿ ಕೊಟ್ಟರು ಮಾತ್ರ ಅಕ್ಸೆಪ್ಟ್ ಮಾಡ್ತೀವಿ, ಅದ್ರಲ್ಲಿ ನಿಮ್ಮ ಹೆಸರು ಮುಖ್ಯಮಂತ್ರಿ ಚಂದ್ರ, ನಮ್ ತಪ್ಪಿಲ್ಲ, ಸರ್ಕಾರದವ್ರನ್ನ ಕೇಳಿ, ನೀವು ನಮ್ಮನ್ನ ಕೇಳಬೇಡಿ. ಸರ್ಕಾರಕ್ಕೆ ಹೋಗಿ ಕೇಳಿದಾಗ ಈಗ ನಾವು ಚೇಂಜ್ ಮಾಡಂಗಿಲ್ಲ, ರೂಲ್ಸೇ ಇದೆ ಎಲೆಕ್ಷನ್ ಕಮಿಷನ್ ನಲ್ಲಿ. ಒಂದ್ಸತಿ ಎಲೆಕ್ಷನ್ ಡಿಕ್ಲೇರ್ ಆದ್ಮೇಲೆ ಹೆಸರುಗಳನ್ನ ಯಾವ್ದು ಬದಲಾಯಿಸಂಗೆ ಇಲ್ಲ. ಸೊ ಅಧಿಕೃತವಾಗಿ ಸರ್ಕಾರದವ್ರು ಹಂಗೆ ಮಾಡ್ಬಿಟ್ಟಿದ್ರಿಂದ ಅದು ಅನಿವಾರ್ಯವಾಗಿ ನಾನು ಮುಖ್ಯಮಂತ್ರಿ ಚಂದ್ರು ಹೆಸರಿನಲ್ಲಿ ನಿಂತ್ಕೋಬೇಕಾಯ್ತು, ಗೆದ್ದು ಬಿಟ್ಟೆ. ಅವ್ರು ಕೇಸ್ ಹಾಕಿದ್ರು, ಸಂವಿಧಾನದಲ್ಲಿ ಇಬ್ರು ಮುಖ್ಯಮಂತ್ರಿಗಳು ಇರಕ್ ಸಾಧ್ಯ ಅಲ್ಲ ಒಂದು ರಾಜ್ಯದಲ್ಲಿ, ಇದು ಹೆಂಗಾಗುತ್ತೆ, ಇದು ಇವರು ಚುನಾವಣೆಗೆ ನಿಂತುಬಿಟ್ಟಿದ್ದಾರೆ, ಹಿಂಗೆ ದೊಡ್ಡ ಗಲಾಟೆ ಆಗಿ ಏನೋ ಆಗಿ ಕೊನೆಗೆ JH ಪಟೇಲ್ರ ಕಾಲದಲ್ಲಿ ಅಷ್ಟು ದಿವಸ ನಡೀತದು. 1999ರಲ್ಲಿ ಸದನದಲ್ಲಿ ನಾನು ವಿರೋಧ ಪಕ್ಷದಲ್ಲಿ ಕೂತಿದ್ದೆ MLA ಆಗಿ, ಬಟ್ ನನ್ನ ಹೆಸರಲ್ಲಿ ಮುಖ್ಯಮಂತ್ರಿ ಚಂದ್ರು ಅಂತಲೇ ಪ್ರಿಂಟ್ ಆಗ್ತಿತ್ತಲ್ಲ. ಅಲ್ಲಿ ನಾಣಯ್ಯನವ್ರು ಏನೋ ಗಲಾಟೆ ಮಾಡಿದಾಗ ಹೆಂಗಿರಕ್ ಸಾಧ್ಯ, ಒಂದು ಸದನದಲ್ಲಿ ಇಬ್ರು ಮುಖ್ಯಮಂತ್ರಿಗಳು ಇರಕ್ ಸಾಧ್ಯನೇ ಇಲ್ಲ, ಸಂವಿಧಾನ ಅದು ಸತ್ಯ ಕೂಡ, ಪ್ರಪಂಚದಲ್ಲಿ ಎಲ್ಲೂ ಇರಕ್ ಸಾಧ್ಯ ಇಲ್ಲ. ಆಗ ಬಹಳ ಮಾತು ಕೇಳಿದ್ದಾದ್ಮೇಲೆ ಪಟೇಲ್ರು ಎದ್ದು ನಿಂತ್ಕೊಂಡು ಹೇಳಿದ್ರು, ಇಲ್ಲಿ ಮುಖ್ಯಮಂತ್ರಿ ಯಾರು ಅಂದ್ರು. ಸರ್ ಚಂದ್ರು ಅವ್ರದ್ದು ಬಿಡಿಯಪ್ಪ, ಇಲ್ಲಿ ಮುಖ್ಯಮಂತ್ರಿ ಯಾರು, ನೀವು, ನಾನ್ ತಾನೆ. ಅಬ್ಜೆಕ್ಟ್ ಮಾಡಿದ್ರೆ ನಾನ್ ಮಾಡ್ಬೇಕು, ನೀವ್ ಯಾಕೆ ಮಾಡ್ತಾ ಇದ್ದೀರ? ನನಗೆ ಖುಷಿ ಆಗ್ತಿದೆ, ನಾವೆಲ್ಲ ಮಾಜಿ ಆಗ್ತೀವಿ, ಅವ್ನು ಮಾಜಿನೇ ಆಗದೆ ಒಬ್ಬ ಮುಖ್ಯಮಂತ್ರಿ ನಮ್ಮಲ್ಲಿ ಸಿಕ್ಕಿದ್ದಾನೆ, ದೊಡ್ಡ ನಟ, ಹೊಟ್ಟೆವ್ರಿ ಯಾಕೆ ಬಿಡ್ತೀರಾ, ಡಿಕ್ಲೇರ್ ಮಾಡ್ಬಿಡಿ ಸದನದಲ್ಲ, ಒಂದು ಗೆಜೆಟ್ ನೋಟಿಫೈ ಮಾಡಿಸ್ಬಿಡಿ ಅಂದ್ರು. ಅವತ್ತಿಂದ ನಾನು ಮುಖ್ಯಮಂತ್ರಿ ಚಂದ್ರ. ಸರ್ 450ಕ್ಕೂ ಹೆಚ್ಚು ಚಲನಚಿತ್ರಗಳು, 10ಕ್ಕೂ ನಾಟಕಗಳು ಸಖತ್ ಮಾಡಿದ್ರ. ನಿಮಗೆ ಅಷ್ಟರಲ್ಲಿ ಮನಸ್ಸಿಗೆ ಹತ್ತಿರವಾದ ಪಾತ್ರ ಯಾವುದು ಸರ್? ನಾನು ಹಾಸ್ಯ ಪ್ರಜ್ಞೆ ಇರ್ತಕ್ಕಂಥವ್ನು ಜಾಸ್ತಿ, ಹಾಸ್ಯವನ್ನು ಬಹಳ ಇಷ್ಟಪಡ್ತೀನಿ, ಆರೋಗ್ಯ ದೃಷ್ಟಿಯಿಂದಲೂ ಅಷ್ಟೇ ಮತ್ತು ಸಂತೋಷವಾಗಿರೋದಕ್ಕೂ ಅಷ್ಟೇ, ಕಾಲ ಕಳೆಯೋದಕ್ಕೂ ಎಲ್ಲ ಅಂತ. ಪಾತ್ರ ಏನ್ ಕೊಟ್ಟರು ಮಾಡ್ಬೇಕಾದ್ ನಮ್ ಕರ್ತವ್ಯ ಇದೆ. ಇಂಥ ಪಾತ್ರ ತೃಪ್ತಿ ಅಂತ ಹೇಳ್ಬಿಟ್ರೆ ನಾನು ಆಕ್ಟರ್ ಆಗೋದಿಲ್ಲ. ದೇರ್ ಇಸ್ ನೋ ಎಂಡ್ ಫಾರ್ ಆಕ್ಟಿಂಗ್. ಹಾಗಾಗಿ ಇನ್ನು ನನಗೆ ಅಂತ ಪಾತ್ರ ಸಿಕ್ಕಿದೆ ಅಂತ ನಾನು ಹೇಳೋದೇ ಇಲ್ಲ. ಎಲ್ಲವೂ ತೃಪ್ತಿ ಕೊಟ್ಟಿದೆ, ಕಾಸು ಕೊಟ್ಟಿರೋದ್ರಿಂದ ಅವ್ರುಗಳು ಸಿನಿಮಾದಲ್ಲಿ ಕಾಸು ಕೊಟ್ಟ ಮೇಲೆ ಆ ತೃಪ್ತಿ ಪಡ್ಲೇಬೇಕು, ತೃಪ್ತಿ ಪಡ್ಕೊಂಡು ಜನ ಎಲ್ಲಿ ತನಕ ಮೆಚ್ತಾರೆ, ಜನ ಎಲ್ಲಿವರೆಗೂ ನಮ್ಮನ್ನ ರಿಜೆಕ್ಟ್ ಮಾಡೋದಿಲ್ಲ, ತಿರಸ್ಕಾರ ಮಾಡೋದಿಲ್ಲ, ಅಲ್ಲಿವರೆಗೂ ಅಭಿನಯದಲ್ಲಿ ಸ್ವಲ್ಪ ಮಾಡ್ತಿದ್ದೀನಿ ಅಂತ. ನೀವು ಹೇಳಿದಾಗೆ ಅತಿ ಮುಖ್ಯ ಅಂದ್ರೆ ಹಾಸ್ಯ ಲೇಪನ ಇರ್ತಕ್ಕಂಥದ್ದು, ಅನಾರೋಗ್ಯ ಹಾಸ್ಯ ಅಲ್ಲ, ಅಪಹಾಸ್ಯ ಅಲ್ಲ, ಅಥವಾ ಅಶ್ಲೀಲ ಅಲ್ಲ. ಆಮೇಲೆ ಸಾರ್ವಜನಿಕರಿಗೆ ಮನಸ್ಸಿಗೆ ಎಲ್ಲೋ ಒಂದ್ ಕಡೆ ಕಷ್ಟದಲ್ಲಿ ಬಂದಿರ್ತಾರಲ್ಲ, ಅವರಿಗೆ ಒಂದು ಮುದ ಸಿಗಬೇಕು, ಒಂದು ಖುಷಿ ಸಿಗಬೇಕು. ಆ ದೃಷ್ಟಿಯಿಂದ ಅಂತವ್ ಹೆಚ್ಚು ಅಂತ ಹೇಳ್ಬೋದು. ಸರ್ ನೀವು ರಾಜ್ಕುಮಾರ್ 450 ಪಿಕ್ಚರ್ ಅಲ್ಲ, 550 ಆಗೋಗಿದೆ. ಸರ್ ರಾಜ್ಕುಮಾರ್ ಸರ್ ಜೊತೆ ನೀವು ಕಳನಟನಾಗಿ ಆಕ್ಟ್ ಮಾಡಿದ್ದೀರಾ ಸರ್. ಒಂದೊಂದ್ ಸಂದರ್ಭದಲ್ಲಿ ಅವ್ರಿಗೆ ನೀವು ಬೈಯದೇ ಆಗ್ಬೋದು, ಅಕಸ್ಮಾತ್ ಇಲ್ಲ ಹೊಡೆಯೋ ಸನ್ನಿವೇಶ ಬಂದಾಗ ಅವಾಗ ರಾಜ್ಕುಮಾರ್ ಸರ್ನ ಅಭಿಮಾನಿಗಳು ಹೇಗೆ ರಿಯಾಕ್ಟ್ ಮಾಡ್ತೀವಿ? ನಿಮಗೆ ಯಾವ್ದಾರ ಇನ್ಸಿಡೆಂಟ್ ಆಗಿದೆ ಸರ್? ಯಾವ್ದಾರ ಇನ್ಸಿಡೆಂಟ್ ಏನಾಗ್ಲಿಲ್ಲ, ಆದ್ರೆ ಒಂದು ಮುತ್ತಿನ ಕಥೆ ಅಂತ ಶಂಕರ್ ನಾಗ್ ಅವ್ರ ಪಿಕ್ಚರ್ ನಲ್ಲಿ ಮಾಡ್ಬೇಕಾದ್ರೆ ಅದ್ರಲ್ಲಿ ನಾನು ಮುತ್ತು ವ್ಯಾಪಾರಿ, ಆ ಮೋಸ ಮಾಡುವಂತ ವ್ಯಕ್ತಿತ್ವ. ಅಲ್ಲಿ ರಾಜ್ಕುಮಾರ್ ಮುತ್ತಿಗೆ ನಾನು ಕಡಿಮೆ ರೇಟಿಗೆ ದುಡ್ಡು ತಗೊಂಡೇನೋ ಮಾಡ್ತಕ್ಕಂಥದ್ದು ಇರುತ್ತೆ. ಆಮೇಲೆ ಏನೋ ಗಲಾಟೆ ಆಗುತ್ತೆ. ಆಮೇಲೆ ಅವ್ರನ್ನ ಕಟ್ಟಿ ಅದನ್ನ ಕಿತ್ಕೊಳ್ಳೋಕೋಸ್ಕರ ನಾನು ಬರೆ ಹಾಕೋದಿದೆ ಈ ಕಬ್ಬಣದಲ್ಲಿ. ಆಗ ನಾನೇನ್ ತಲೆ ಕೆಡ್ಸ್ಕೊಳ್ಳಿಲ್ಲ, ಅವ್ರು ಬಂದ್ರು ಬರೆ ಹಾಕ್ಬೇಕು ಸರ್ ಅಂದ್ರು, ಬರೆ ಹಾಕೋಣ, ವಿಲನ್ ಏನ್ ಹೇಳ್ತಾರೆ. ಆಮೇಲೆ ಹಂಗೂ ಕೇಳಿದೆ ನಾನು, ಆಮೇಲೆ ಸರ್ 1 ನಿಮಿಷ, ದೊಡ್ಡ ಹೆಸರಿದೆ ರಾಜ್ಕುಮಾರ್ ಅವರಿಗೆ ಮತ್ತು ಅವರ ದೊಡ್ಡ ಪಡೆನೇ ಇದೆ, ಮತ್ತು ದೊಡ್ಡ ವ್ಯಕ್ತಿ ಆಗೋಗಿದ್ದಾರೆ. ನಾನು ಸಿನಿಮಾದಲ್ಲೇನು ಕೂಡ ಅವ್ರ ಮೈ ಮೇಲೆ ಕೈ ಮಾಡಿದ್ರೆ, ಈ ತರದ್ದೇನೋ ಬರೆ ಹಾಕಿದ್ರೆ ಗೊತ್ತಿಲ್ಲ, ಹಿಂದಿಂದೆಲ್ಲ ನನಗೆ ಅಭಿಮಾನಿಗಳ ಕೊರತೆನೂ ಆಗ್ಬೋದು, ಮತ್ತು ಆಚೆಗಡೆ ನನಗೆ ಬಹಳಷ್ಟು ಹಿಂಸೆನೂ ಆಗ್ಬೋದೇನೋ ಗೊತ್ತಿಲ್ಲ. ಇದೇನ್ ಮಾಡೋಣ ಅಂದಾಗ ರಾಜ್ಕುಮಾರ್ ಬಂದು ನಿಂತ್ಕೊಂಡು, ಕಲಾವಿದ, ನೀನ್ ಕಲಾವಿದ, ಈಗ ನಾನು ನೀನ್ ನನ್ನ ತಂದೆ ಪಾತ್ರ ಮಾಡಿದ್ರೆ ನೀನ್ ಕಾಲಿಗೆ ಬೀಳ್ಬೇಕಪ್ಪ, ಬೀಳಕ್ಕಾಗಲ್ಲ ಅನ್ನಕ್ಕಾಗತ್ತೆ, ವಯಸ್ಸು ಎಷ್ಟೇನೋ ವ್ಯತ್ಯಾಸ ಇರಲಿ, ಪಾತ್ರ ನೀನು ಆ ಚಂದ್ರು ಅಲ್ವೇ ಅಲ್ಲ, ಮುತ್ತಿನ ವ್ಯಾಪಾರಿ ಅಯೋಗ್ಯತನ ತೋರಿಸ್ಬೇಕು ಅಂತಂದ್ರೆ ರಾಜ್ಕುಮಾರ್ ಏನು ತಪ್ಪು ತಿಳ್ಕೊಳ್ಳೋದು, ಆದ್ರೂ ನಿನ್ನಂತರ ತಿಳ್ಕೊಳ್ಳೋದೇ ಇಲ್ಲ, ನಿನಗೆ ಹಾಸ್ಯ ಪ್ರಜ್ಞೆ ಇರೋದ್ರಿಂದ ನಿನ್ನನ್ನು ತಗೊಂತಾರೆ ಅಂತ ಮಾಡಿದೆ. ಏನು ತಗೊಂಡಿಲ್ಲ. 2-3 ಪಿಕ್ಚರ್ನ, ನಮ್ಮ 3 ಪಿಕ್ಚರ್ನಲ್ಲೂ ವಿಲನ್ ಅಂತ ಕಾಣಿಸುತ್ತೆ.
ಒಂದು ಬಿಟ್ರೆ ಶಬ್ದವೇದಿ ಅನ್ನೋದ್ರಲ್ಲಿ ನಿಮ್ಮ ಜರ್ನಲಿಸ್ಟ್ ಅಂತ ರೋಲ್ ಏನೋ ಮಾಡಿದ್ದೆ ನಾನು, ಕೊನೆಯ ಪಿಕ್ಚರ್ ರಾಜ್ಕುಮಾರ್ ಅವರು. ರಾಜ್ಕುಮಾರ್ ಸರ್. ಒಂದು ಮುತ್ತಿನ ಕಣ್ಣು ದೊಡ್ಡ ಮೈನ್ ವಿಲ್ಲನ್ ನಾನೇನೆ. ಹಾ, ಸರ್. ಆ ಇಡೀ ಚಿತ್ರದಲ್ಲಿ ನನ್ನೊಬ್ಬನಿಗೆ ಒಳ್ಳೆ ಬಟ್ಟೆ, ಮಿಕ್ಕಾದವರಿಗೆಲ್ಲ ಪುಟಗೋಸಿ ಲಂಗೋಟಿ ಇಂಥದ್ದು ಬೆಸ್ತಿರ್ತಾನೆ. ಅದ್ ಹಾಕಿ ರಾಜ್ಕುಮಾರ್ಗೂ ಹಂಗೆ ಇತ್ತು ಡ್ರೆಸ್. ಆಮೇಲೆ ಗುರಿ ಅಂತ ಬಂದು ಇನ್ನೊಂದು ಜ್ವಾಲಾಮುಖಿ, ಅದರಲ್ಲೂ ಮೋಸ್ಟ್ ಮೇನ್ ವಿಲನ್ ಎಗೇನೆಸ್ಟ್. ಜನ ಬಹಳ ಚಪ್ಪಾಳೆ ಹೊಡೆದ್ರು, ಖುಷಿ ತಗೊಂಡ್ರು. ನನ್ನನ್ನ 250 ಚಿತ್ರಕ್ಕೂ ಹೆಚ್ಚು ವಿಲನ್ ರೋಲ್ ಮಾಡಿದ್ದೀನಿ, ಮಾನಭಂಗ ಮಾಡಿದ್ದೀನಿ, ಕೊಲೆ ಮಾಡಿದ್ದೀನಿ, ದರೋಡೆ ಮಾಡಿದ್ದೀನಿ, ಆ ಅಟ್ಟಹಾಸದ ನಗು ಎಲ್ಲ ಮಾಡಿದ್ದೀನಿ. ಗೊತ್ತಿಲ್ಲ ಯಾಕೋ ಎಲ್ಲಾ ವಿಲನ್ಗಳು ನೋಡಿದಾಗ್ಲೂ ಕೂಡ ಭಯ ಬೀಳ್ತಿದ್ರು ಮತ್ತು ಸಿಟ್ಟು ಮಾಡ್ಕೊಳ್ಳೋರು. ನನ್ನ ಪ್ರೀತಿಯಿಂದ ತಬ್ಕೊಳ್ಳೋರು, ಹೀರೋಗಳನ್ನ ತಬ್ಕೊಂಡಂಗೆ ತಬ್ಕೊಳ್ಳೋರು. ನನ್ನ ಅದು ಯಾಕೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಇದುವರೆಗೂ. ಸರ್ ಯಾವ್ದಾರ ಡೈಲಾಗ್ ಹೇಳ್ಬೋದಾ ಸರ್? ಇಲ್ಲ, ಕಾಸಿಲ್ದೆ ಯಾವ್ದು ಡೈಲಾಗ್ ಹೇಳಲ್ಲ. ಮೊದ್ಲಿಂದಲೂ ಅಭ್ಯಾಸ ಆಗಿರ್ತಕ್ಕಂಥದ್ದು. ಅದೆಲ್ಲಕ್ಕಿಂತ ರಾಜಕಾರಣಕ್ಕೆ ಬಂದ್ಮೇಲೆ, ನಾನು ಹೋರಾಟಕ್ಕೆ ಬಂದ್ಮೇಲೆ ಸಿನಿಮಾ ಡೈಲಾಗ್ ಆಗಲಿ ನಾಟಕದ ಡೈಲಾಗ್ ಆಗಲಿ ಮೆಮೊರಿ ಇಟ್ಕೊಳಲ್ಲ, ಅಲ್ಲಿಗೆ ಬಿಟ್ಬಿಡ್ತೀನಿ. ಅದು ಚೆನ್ನಾಗೂ ಇರಲ್ಲ ಅದು ಆ ಪದ್ಧತಿ. ಯಾಕೆ ನಂದೊಂದು ಸ್ಟೇಚರ್ ಬೇರೆ, ಏನೋ ಒಂದು ಲೆವೆಲ್ಗೆ ರಾಜಕಾರಣಿ ಮಾತುಗಾರ ಇವೆಲ್ಲ ಆಗಿರೋದು ಮಾಡಬಾರ್ದು ಅಂತೆಲ್ಲ ಜ್ಞಾಪಕ ಇರಲ್ಲ. ಸರ್, ರಂಗಭೂಮಿ ಮತ್ತು ಸಿನಿಮಾ ಎರಡು ಮಧ್ಯದಲ್ಲಿ ಅಭಿನಯದಲ್ಲಿ ಜಾಸ್ತಿ ಸ್ವಾತಂತ್ರ್ಯ ಇರೋದು ಯಾವ್ದು ಸರ್, ಫ್ರೀ ಆಗಿ ಮಾಡಕ್ಕೆ? ಒಂದು ಸತಿ ರಂಗಭೂಮಿ ಇದೆಯಲ್ಲ, ಸರ್. ನಂದು ರಂಗಭೂಮಿ, ಟಿವಿ, ಸಿನಿಮಾ ಇವ್ಯಾವುದೇ ಅವೆಲ್ಲ ಉತ್ಪತ್ತಿ. ಸಿನಿಮಾ ಏನಾಗುತ್ತೆ ಅಂದ್ರೆ ಹಣ ಹೆಚ್ಚು ಸಂಪಾದನೆ ಮಾಡಿ ಜನಪ್ರಿಯತೆ ಗಳಿಸೋದಕ್ಕೆ ಅದು ಕ್ಯಾನ್ವಾಸು. ಟಿವಿನಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಹಣನೂ ಬರುತ್ತೆ, ಬೇರೆಯವ್ರಿಗೂ ಹಣ ಆಗುತ್ತೆ ನಮ್ಮ ಹೆಸರಿರೋದ್ರಿಂದ. ಅದ್ರ ಜೊತೆ ಒಳಗೆ ಪ್ರತಿಯೊಬ್ಬರು ಮನೆಯಲ್ಲೂ ಸುಲಭನಾಗಿ ತಲುಪ್ತೀವಿ. ಯಾಕೆಂದ್ರೆ ಯಾವುದೋ ಒಂದು ಸೀರಿಯಲ್ ನಾನು ಮಾಡ್ಬಿಟ್ರೆ ಎಲ್ಲರ ಮನೆಯಲ್ಲೂ ಬೇಕೋ ಬೇಡೋ ಆನ್ ಮಾಡ್ತಾರೆ, ನಾನು ಬಂದಿರ್ತೀನಿ ಅಲ್ಲಿ, ಅವ್ರ ಮನೆ ಹುಡುಗನಾಗಿರ್ತೀನಿ ನಾನು. ನಾಟಕ ಇದೆಯಲ್ಲ, ಅದು ಜೀವಂತ ಕಲೆ. ಒಂದು ಸತಿ ನಾಟಕದ ಸ್ಟೇಜ್ ಮೇಲೆ ಹೋದ್ರೆ ಡೈರೆಕ್ಟ್ರು ಮೈನಸ್, ಪ್ರೊಡ್ಯೂಸರ್ ಏನು, ನಾನು ಏನಾದ್ರೂ ಮರ್ತ್ರೆ ನನಗೆ ಅವಮಾನ, ನಾನು ಕೆಡ್ದ ಮಾಡಿದ್ರೆ ನನಗೆ ಅವಮಾನ. ಹಾಗಾಗಿ ಪ್ರತಿ ಶೋನು ಕೂಡ ಹೊಸದಾಗಿ ಕಲಿಯುವಂತ ವಿದ್ಯಾರ್ಥಿಯೇ ಅಲ್ಲಿ ಚಾಲೆಂಜಿಂಗ್ ಅಂಡ್ ತೃಪ್ತಿ ಸಿಕ್ಕಂಥದ್ದು. ಮುಖ್ಯ ನಾಟಕ ಒಂದು 2 ಗಂಟೆಗಳ ಕಾಲ ನನ್ನ ಪಾತ್ರ ಸ್ಟೇಜ್ ಮೇಲೆ ಯಾರು ಹೇಳ್ಕೊಡೋರು ಇರಲ್ಲ. ಮಾಡಿ 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 ಜನಕ್ಕೆ ಮೆಚ್ಚಿಸ್ಬೇಕಾದ್ರೆ ಟಿವಿದಲ್ಲಿ ಕಟ್ ಮಾಡ್ತೀವಿ. ಟಿವಿ ನೀನೇ ಈಗ ಹೇಳಿದೆ, ನೀನೇ ಮಾತಾಡ್ಬೇಕಾದ್ರೆ ರೀಟೇಕ್ ಅಂದಲ್ಲ, ರೀಟೇಕ್ ಅನ್ನೋ ಪ್ರಶ್ನೆ ಅಲ್ಲಿಲ್ಲ. ಆಮೇಲೆ ಕಟಿಂಗ್ ಅಂತ ಇಲ್ಲ, ಎಡಿಟಿಂಗ್ ಅಂತ ಇಲ್ಲ. ನಾಟಕ ನೀವು ಮುಖ್ಯಮಂತ್ರಿ ನಾಟಕನ ನಾನು ಮಾಡಿದ್ದೀನಲ್ಲ, ಸುಮಾರು 890 ಪ್ರದರ್ಶನ ಕಂಡೋಗಿದೆ ಈಗಾಗಲೇ. 800 ಪ್ರದರ್ಶನವೂ ಕೂಡ ಒಂದೇ ತರ ಮಾಡಕ್ ಆಗಿರಲ್ಲ. ಅವತ್ತಿನ ನನ್ನ ಸ್ಟೇಟಸ್, ಮೈಂಡ್ ಸ್ಟೇಟಸ್ ಹೇಗಿರುತ್ತೋ ನಾಟಕದ ಅದೇ ಇರ್ತದೆ. ಮಾಡೋವಾಗ ಮರ್ತಾಗಿ ಇನ್ನೇನೋ ಸೇರ್ಸ್ಕೊಂಡಿರ್ತೀನಿ, ಅದು ಯಾರಿಗೂ ಗೊತ್ತಾಗೋದಿಲ್ಲ. ಇಂಪ್ರೂವೈಸು ಆಗುತ್ತೆ, ತಪ್ಪುಗಳು ಆಗ್ತವೆ, ಮ್ಯಾನೇಜ್ ಮಾಡ್ಬೇಕು. ಇವೆಲ್ಲ ಒಂದು ಚಂದ್ರು ಆಗಿರ್ಬೇಕು, ಇನ್ನೊಂದು ಆ ಪಾತ್ರಧಾರಿ ಆಗಿರ್ಬೇಕು, ಇನ್ನೊಂದು ಮೈಯೆಲ್ಲ ಕಣ್ಣಾಗಿರ್ಬೇಕು. ಅಲ್ಲಿ ಲೈಟ್ ಇದೆಯಾ ಇಲ್ವಾ, ನನಗೆ ಆ ಸೈಡ್ ನಿಂದ ಯಾರೋ ಮಾತಾಡ್ತಾರ ಇಲ್ವಾ, ಫೋನ್ ಪ್ರಾಪರ್ಟಿ ಇದೆ ತಂದಿಲ್ಲ, ಏನ್ ಮಾಡ್ಲಿ ಮ್ಯಾನೇಜ್, ಇಷ್ಟು ಅನ್ಸ್ಕೊಂಡ್ ಮಾಡ್ಬೇಕಂದ್ರೆ ಚಾಲೆಂಜಿಂಗ್ ಅಂದ್ರೆ ರಂಗಭೂಮಿ ಅಂತ ಜೀವಂತ ಕಲೆ. ಅಂದ್ರೆ ಸ್ಕ್ರಿಪ್ಟ್ ಆಗ್ಲಿ, ಆಮೇಲೆ ನಮ್ ಸನ್ನಿವೇಶ ತಕ್ಕಂಗ ಅದು ನಾವು ಒಂದು ಹೊಂದಾಣಿಕೆ ಮಾಡೋಷ್ಟು ಇರಬೇಕು. ಹೌದೌದು, ಏನಾಗುತ್ತೆ, ಇಡೀ ಕಥೆಯನ್ನ ಅರ್ಥ ಮಾಡ್ಕೊಂಡಿರ್ಬೇಕು, ನನ್ನ ಪಾತ್ರಧಾರಿ ಆಗಿರ್ಬೇಕು. ಇನ್ನೊಬ್ರು ಮರ್ತಾಗ ಆ ಜನಕ್ಕೆ ಗೊತ್ತಾಗದೆ ಇರೋ ತರ ಅದನ್ನ ಮ್ಯಾನೇಜ್ ಮಾಡೋದು ನನಗೂ ಇರಬೇಕು, ನನ್ನ ಜೊತೆಲಿ ಮಾಡೋ ಪಾತ್ರಧಾರಿಗಳಿಗೂ ಇರಬೇಕು. ಕೆಲವು ಟೈಮ್ ಅದು ತಪ್ಪಿ ಹೆಚ್ಚು ಕಡಿಮೆನೂ ಆಗುತ್ತೆ. ಪ್ರಪಂಚ ಮುಳುಗೋಗುತ್ತೆ ತಪ್ಪಾದ್ರೆ. ಈ ಸಿನಿಮಾ ಇದೇನಿದೆ, ಡ್ಯಾಮ್ ಹೊಡೆದೋಯ್ತು, ಜನ ಎಲ್ಲ ಕೊಚ್ಕೊಂಡೋದ್ರು ಅನ್ನೋದಕ್ಕೆ. ಹಾಗಾಗಿ ಈ ಆಸ್ಪತ್ರೆ ಆದ್ರೆ ಬಹಳ ಎಚ್ಚರಿಕೆಯಿಂದ ಡಾಕ್ಟರ್ಗಳು ಚಾಕು ಚೂರು ಹಿಡ್ಕೊಂಡಿರ್ಬೇಕು. ಏನ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಪ್ರಾಣ ಹೋಗ್ಬಿಡ್ತದೆ. ಇದ್ರೆ ಹೋದ್ರು ಹೋಯ್ತು, ಒಂದ್ ಶೋ ಕೆಟ್ಟೋದ್ರು ಬೈಸ್ಕೊಂತೀವಿ, ನೆಕ್ಸ್ಟ್ ಸರ್ ಮಾಡ್ತೀವಿ. ಸರಿ, ಸಿನಿಮಾದಿಂದ ಸಡನ್ಲಿ 1985ಕ್ಕೆ ರಾಜಕೀಯ ಜೀವನಕ್ಕೆ ಎಂಟ್ರಿ ಆಗ್ತೀರಾ ಸರ್. ಈ 40 ವರ್ಷದ ಸುದೀರ್ಘ ಕಾಲ ಹೇಗೆ ಅನ್ಸಿದೆ ಸರ್? ರಾಜಕೀಯಕ್ಕೂ ನನಗೂ ಸಂಬಂಧನೇ ಇಲ್ಲ, ರಂಗಭೂಮಿಗೆ ಸಂಬಂಧ ಇರಲಿಲ್ಲ. ಒಂದು ಗುಮಾಸ್ತನಾಗಿದ್ದೆ ಬೆಂಗಳೂರು ಯೂನಿವರ್ಸಿಟಿನಲ್ಲಿ. ಅನಿರೀಕ್ಷಿತ ಆಕಸ್ಮಿಕವಾಗಿ ಡ್ರಾಮಾ ಥಿಯೇಟರ್ಗೆ ಸೇರಿದೆ. ಅಂತ ಟೈಮ್ನಲ್ಲಿ ಯಾರೋ ಪಾತ್ರ ಬರ್ಲಿಲ್ಲ ಅಂತ ನನ್ನನ್ನ ಕರ್ಕೊಂಡೋಗಿ ಪಾತ್ರ ಮಾಡಿಸಿದ್ದು ರಂಗಭೂಮಿನಲ್ಲಿ. ಅದೇ ಮುಖ್ಯಮಂತ್ರಿ ಮಾಡಿದ್ನಲ್ಲ, ಲೋಹಿತಾಶ್ವ ಅಂತ ನಿಮ್ಗೂ ಗೊತ್ತಿರ್ಬೋದು. ಈ ಶರತ್ ಲೋಹಿತಾಶ್ವ ಅವರ ತಂದೆ ಲೋಹಿತಾಶ್ವ ಇಂಗ್ಲಿಷ್ ಪ್ರೊಫೆಸರ್ ಅಂಡ್ ದೊಡ್ಡ ನಟ, ಪೋಷಕ ನಟ. ಅವ್ರು ಮಾಡ್ತಾ ಇದ್ರು. 2 ದಿನ ಇರ್ಬೇಕಾದ್ರೆ ಅವ್ರಿಗೆ ಟೈಫಾಯ್ಡ್ ಬಂದ್ಬಿಡ್ತು. ನಾನು ಅವ್ರ ಜೊತೆಲಿ ಡೈರೆಕ್ಟ್ ಮಾಡ್ತಿದ್ದೆ. ಯಾರು ಮಾಡಕ್ ಗತಿ ಇಲ್ಲ ಅಂದ್ಬಿಟ್ಟು ನಾನೇ ಮಾಡ್ಬೇಕಾಗಿ ಬಂತು. ಮಾಡ್ಬಿಟ್ಟೆ ಸಕ್ಸಸ್ ಆಗೋಯ್ತು. ಅವ್ರು ಬಿಟ್ಬಿಟ್ರು, ನಾನು ಮಾಡಲ್ಲ ನೀನೇ ಮಾಡ್ಕೊ. ಹಾಗೆ ಟಿವಿಗೆ ಬಂದೆ. ಹಾಗೆ ಇದನ್ನು ಕೂಡ ಎಲ್ಲೋ ಶೂಟಿಂಗ್ ಮಾಡ್ಕೊಂಡಿದ್ದೆ ಮದ್ರಾಸ್ನಲ್ಲಿ. ನಾನು MLA ಆಗೋದಲ್ಲಿ, ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ದು, ಎಂಥದ್ದು ಇಲ್ಲವೇ ಇಲ್ಲ, ಸಂಬಂಧನೇ ಇಲ್ಲ. ನೇರ ಅವತ್ತಿನ ಕಂಡೀಷನ್ ನಲ್ಲಿ JP ಮೂವ್ಮೆಂಟ್ ಆಯ್ತು. ಆಮೇಲೆ ಇವ್ರದ್ದು ನಮ್ಮ ರಾಮಕೃಷ್ಣ ಹೆಗ್ಡೆ ಅವರು 83ರಲ್ಲಿ 2 ವರ್ಷ ರಾಜಕೀಯ ಮಾಡಿ ಆಮೇಲೆ ರಾಜೀನಾಮೆ ಕೊಟ್ಟರು ಮುಖ್ಯಮಂತ್ರಿ. ಅವಾಗ ಇನ್ನೊಂದು ರಿಎಲೆಕ್ಷನ್ ಆಯ್ತಲ್ಲ, ಅವರ ಹೆಸರಿನಲ್ಲಿ ಚುನಾವಣೆ ನಡೆದಂತ ಕಾಲ. ಅವಾಗ 4-5 ಜನನ ಚುನಾವಣೆಗೆ ನಿಲ್ಲಕ್ಕಾಗದೆ ಇರೋ ಸಮಾಜಗಳನ್ನ, ಅಂತ ಫೀಲ್ಡ್ನವರ ಸಾಹಿತಿಗಳಿವನ್ನು ಹುಡ್ಕೋಣ ಅಂದಾಗ ನನ್ನ ಹೆಸರು ಯಾರೋ ಸಜೆಸ್ಟ್ ಮಾಡಿದ್ರಂತೆ. ಅವಾಗ ಎಲ್ಲೋ ಕೂತಿದ್ದು ಒಂದು ಕಾರ್ಯಕ್ರಮ ಬಂದು ಇವತ್ತು ಬಂದೆ. ಇನ್ನು 20 ದಿವಸಕ್ಕೆ ಅವ್ರ ಪಕ್ಕದಲ್ಲೋ ಕೂತ್ಕೊಂಡು MLA ಆಗಿ ಇದು ನಡೆದಿತ್ತು. ಸರ್, ರಾಜಕೀಯ ಜೀವನದಲ್ಲಿ ಏನಾದ್ರು ಸವಾಲುಗಳನ್ನು ಎದುರಿಸಿದ್ರೆ? ಬೇಕಾದಷ್ಟು. ಒಂದು ಭ್ರಷ್ಟ ಮುಕ್ತ ಸರ್ಕಾರ ಅನ್ನೋದು ಮನಸ್ಸಿನಲ್ಲಿ
ಮೊದಲಿಂದಲೂ. ಆಮೇಲೆ ಸಾರ್ವಜನಿಕರಿಗೆ ಒಳ್ಳೇದು, ಆಮೇಲೆ ಸೇವೆ ಆಗಬೇಕು. MLA ಪ್ರತಿನಿಧಿಗಳು ಯಾವುದೇ ಆಗಲಿ ಉದ್ಯೋಗ ಆಗಬಾರ್ದು. ಇವತ್ತು ಉದ್ಯೋಗ ಆಗೋಗ್ಬಿಟ್ಟಿದೆ. ಉದ್ಯಮಿಕೆ ಅಂದ್ರೆ ಒಂಥರ ಎಲ್ಲರೂ ಕೂಡ ಇದರಿಂದ ದುಡಿಮೆ ಮಾಡಬೇಕು ಅನ್ನೋ ಹುಚ್ಚೆದ್ದಿದೆ ಬಹುತೇಕ ಎಲ್ಲರೂ ಅಂತಂದ್ರೆ ಸಾರಾಸಗಟಾಗಿ ಹೇಳ್ತಿಲ್ಲ. ಆವತ್ತಿನ ಕಾಲದಲ್ಲಿ ಆದಿರ್ಲಿಲ್ಲ ಸೇವೆ ಒಂದು. ಆಮೇಲೆ ಇನ್ನೊಂದೇನಿತ್ತು, ಗೌರವ ಕೊಡ್ತಿದ್ದು. ನಮ್ಮ ತಪ್ಪು ಏನಾದ್ರು ತಪ್ಪಾದ್ರೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗ್ಬಿಟ್ಟ ಕಷ್ಟ ಆಗ್ಬಿಡ್ತಿತ್ತು. ಅಂತ ಟೈಮ್ನಲ್ಲಿ ಚುನಾವಣೆಗಳು ದುಡ್ಡಿಲ್ದೆ ಮಾಡೋಕ್ಕಾಗಲ್ವಲ್ಲ ಅಂತ ದುಡ್ಡು ಅವಾಗಲೂ ಮಾಡ್ಬೇಕಾಯ್ತು. ನಾನು ನಿಂತಾಗ ನಿಮಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ, 4 ಲಕ್ಷ ರೂಪಾಯಿ ಒಟ್ಟು ಖರ್ಚಾಗಿದ್ದು MLA ಗೌರಿಬಿದನೂರಲ್ಲಿ 1985. ಆ 4 ಲಕ್ಷದಲ್ಲಿ 1 ಪೈಸನೂ ನಂದಿಲ್ಲ. ಪಕ್ಷದವರು ಒಂದಷ್ಟು ದುಡ್ಡು ಹಾಕಿದ್ರು ಆ ಟೈಮ್ನಲ್ಲಿ. ಊರಿಗೆ ಹೋದಾಗ ಅವರೇನೇನೆ ಸಂತೋಷಕ್ಕೆ, ಅವಾಗ ಮತದಾನ ಅಂತ ಅಂದ್ರೆ ಒಂದು ಹಬ್ಬ ಇದ್ದಂಗೆ ಇರೋದು. ಎಂತ ಬಡವರಿರ್ಲಿ ಅವ್ರ ಮನೆ ಊಟ ತಿಂಡಿ ಹಾಕಿ ಬೈದು ಬಿಡೋರು ಏನಾದ್ರು ತಗೊಂಡೋಗಿ ಕೊಟ್ರೆ ನಾವು. ಆಮೇಲೆ ಅವರೇನೆ ಕಲೆಕ್ಟ್ ಮಾಡ್ಕೊಂಡು 5,000ನೋ 8,000ನೋ 3,000ನೋ ನನ್ನ ಜೋಬ್ಗಿಟ್ಟು ಖರ್ಚಿಗಿಟ್ಕೊ ಹೋಗು, ದಾರಿಗಿಟ್ಕೊ ಹೋಗು, ಚುನಾವಣೆಗೆ ಗೆದ್ದು ಒಳ್ಳೇದ್ ಮಾಡು ರಾಜ್ಯಕ್ಕೆ. ಒಂದು ನನಗ್ ಬೇಕು ಅಂತ ಕೇಳ್ತಿಲ್ಲ. ಈ ರಸ್ತೆ ನೋಡ್ಕೋ, ಚರಂಡಿದ್ ನೋಡ್ಕೋ, ದೀಪದ್ ನೋಡು, ಈ ಸ್ಕೂಲ್ ಇಲ್ಲ ಇಲ್ಲಿ ಪ್ರೈಮರಿ, ಇಂಥವು ಕೇಳ್ತಿದ್ರು. ಹಾಗಾಗಿ ನನಗೆ ಅದರ ಎಫೆಕ್ಟ್ ಇರೋದ್ರಿಂದ ಇವತ್ತಿನವರೆಗೂ ಹಂಗೆ ಬದುಕೊಂಡು ಬಂದಿದ್ದೀನಿ. ಅದು ನಾನು ಕಂಡಂತ ರಾಜಕಾರಣ. ಇವತ್ತಿನ ರಾಜಕಾರಣ ವ್ಯಾಪಾರೋದ್ಯಮ ಆಗಿದೆ, ಸೇವಾ ಮನೋಭಾವದಿಂದ ನಡೀತಿಲ್ಲ. ಸರ್, ರಂಗಭೂಮಿ ಮತ್ತು ಸಿನಿಮಾ ಇವೆರಡು ನಿಮಗೆ ರಾಜಕೀಯ ಜೀವನಕ್ಕೆ ಎಷ್ಟು ಸಹಾಯಕವಾಗಿದೆ ಸರ್? ರಂಗಭೂಮಿ ಸಹಾಯ ಆಗಿದ್ದು ನನ್ನ ಮಾತನಾಡ್ತಕ್ಕಂಥದ್ದು, ಒಂದು ಸೊಗಸಾಗಿ ಮಾತನಾಡೋದಕ್ಕೆ ಸಾಧ್ಯ ಆಗ್ತಕ್ಕಂಥದ್ದು, ಭಾಷೆ ಮೇಲೆ ಹಿಡಿತ ಸಿಗ್ತಕ್ಕಂಥದ್ದು, ಆಮೇಲೆ ಸಮಯ ಪ್ರಜ್ಞೆ, ಸನ್ನಿವೇಶ ಪ್ರಜ್ಞೆ, ಆಮೇಲೆ ಸಂದರ್ಭ ಪ್ರಜ್ಞೆ ಬರ್ತಕ್ಕಂಥದ್ದು. ಯಾವ ಜಾಗದಲ್ಲಿ ಏನ್ ಮಾತಾಡ್ಬೇಕಾಗತ್ತೆ. ಇವತ್ತು ಮೆಡಿಕಲ್ ಕಾಲೇಜ್ಗೆ ಕರೆದು ಬಿಡ್ತಾರೆ ನಾನು ಡಾಕ್ಟರ್ ಅಲ್ಲ, ನಾನು ಸ್ಪೆಷಲಿಸ್ಟ್ ಅಲ್ಲ. ಆದ್ರೆ ರೋಗಿಗಳಿಗೂ ಡಾಕ್ಟರ್ಗೂ ಸಂಬಂಧ, ಆಮೇಲೆ ನಿಮ್ ಕರ್ತವ್ಯ ಏನು, ರೋಗಿಗಳ ಜವಾಬ್ದಾರಿ ಅನ್ನೋದನ್ನ ಅಷ್ಟು ಕಾಮನ್ ಸೆನ್ಸ್ ಇಟ್ಕೊಂಡು ಓದ್ಕೊಂಡು ಹೋಗಿ ಮಾಡ್ಬೇಕು. ಇವೆಲ್ಲ ಕಲ್ತಿದ್ದು ರಂಗಭೂಮಿಯಿಂದ. ಆಮೇಲೆ ಜಾತ್ಯಾತೀತ ಮನೋಭಾವನೆಯನ್ನು ಕಟ್ಟಿದ್ದು ಕುವೆಂಪು ಅವ್ರು ಹೇಳ್ದ ಹಾಗೆ ಮನುಷ್ಯ ಕುಲ ಎಲ್ಲ ಒಂದೇ ಅನ್ನೋ ತರ ಹೇಳ್ತಾರಲ್ಲ, ಅದನ್ನ ಕಲ್ತಿದ್ದು. ಜಾತಿ ಗೀತಿ ನಮ್ಗೆ ನಾಟಕದಲ್ಲಿ ಬೇಕಾಗಿಲ್ಲ. ಈಗ ನನ್ನ ನಾಟಕದಲ್ಲಿ ಇವತ್ತು ಸಾಯಂಕಾಲ ನಾಟಕ ಆಡ್ತಾ ಇದ್ದೀನಿ, 26 ಜನ ಬಂದಿದ್ದಾರೆ. 26 ಸುಮಾರು 8-10 ಸಮುದಾಯದವ್ರು ಇರ್ಬೋದು. ಯಾರು ಏನು ಅಂತ ಕೇಳೋದಿಲ್ಲ. ಅವ್ರ ತಟ್ಟೆಲ್ಲಿ ನಾವು ಊಟ ಮಾಡ್ತೀವಿ, ನಮ್ಮ ತಟ್ಟೆಲ್ಲಿ ಅವ್ರು ಊಟ ಮಾಡ್ತಾರೆ. ಅದು ಬಂತು ರಂಗಭೂಮಿಯಿಂದ ಬೇಕಾದಷ್ಟು ಬಂತು. ಆಮೇಲೆ ತಾಳ್ಮೆ, ಸಂಯಮ, ಆಮೇಲೆ ಬದ್ಧತೆ, ಆಮೇಲೆ ಬಂಡತನ, ಅದೆಲ್ಲಕ್ಕಿಂತ ಹೆಚ್ಚು ಏನು ಬೇಕಾದ್ರೂ ಮಾಡ್ಬೋದು, ಸಾಧನೆ ಮಾಡ್ಬೋದು. ಅದಕ್ಕೆ ಯೂನಿವರ್ಸಿಟಿ ಡಿಗ್ರಿನೇ ಅಲ್ಲ, PhDನೇ ಅಲ್ಲ, ಏನಿಲ್ಲ. ಸಾಮಾನ್ಯ ಮನುಷ್ಯನು ಕೂಡ ಹೊರ ಉಳಿತಕ್ಕಂಥ ಹೆಬ್ಬೆಟ್ಟಿನ ಒಬ್ಬ ಹೆಂಗಸೂ ಕೂಡ ಈ ದೇಶದಲ್ಲಿ ಸಾಧಿಸಬಹುದು ಅನ್ನೋದಕ್ಕೆ ಸಾಲು ಮಗದ ತಿಮ್ಮಕ್ಕ ಗೊತ್ತಲ್ಲ, ಆ ತರ ಬೇಕಾದಷ್ಟಾಗುತ್ತೆ. ಇವತ್ತು ದ್ರೌಪದಿಯವರು ಇದು ಅಧ್ಯಕ್ಷರಾಗಿದ್ದಾರಲ್ಲ, ಅವ್ರು ಎಲ್ಲಿಂದ ಬಂದಂತವ್ರು, ಹೇಗೆ ಬಂದಂತವ್ರು, ಚಂದ್ರು ಎಲ್ಲಿಂದ ಬಂದ. ಹಾಗಾಗಿ ನೀವೇನೋ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಇದೆ ಅಂತ ಕಾಣಿಸುತ್ತೆ. ಸರ್, ನಿಮ್ ಪ್ರಕಾರ ಸುಲಭ ಅಂದ್ರೆ ಜನರನ್ನ ನಗ್ಸೋದ ಇಲ್ವಾ ಜನರ ಕಷ್ಟಗಳನ್ನ ಪರಿಹರಿಸೋದು ಸರ್? ಜನಗಳನ್ನ ನಗಿಸೋದು ಅನಿವಾರ್ಯ, ನಮ್ಮ ಕರ್ತವ್ಯ. ಕಲಾವಿದನಾಗಿ, ಇದರ ರಂಗಭೂಮಿ ಇರಲಿ, ಸಿನಿಮಾ ಇರಲಿ, TV ಇರಲಿ, ಒಬ್ಬ ಪ್ರತಿನಿಧಿಯಾಗಿ, ಈ ರಾಜ್ಯದ ಪ್ರಜೆಯಾಗಿ ಜನಗಳಿಗೆ ಅನುಕೂಲ ಸೇವೆಗಳನ್ನು ಮಾಡ್ತಕ್ಕಂಥದ್ದು ಹೆಚ್ಚಿನ ಜವಾಬ್ದಾರಿ. ಅದ್ರ ಜೊತೆನಲ್ಲಿ ಅವೆರಡೂ ಇದ್ರೆ ವಾತಾವರಣವನ್ನು ನಾವು ಸುಂದರಗೊಳಿಸ್ಬೋದು, ಆಮೇಲೆ ಸಂತೋಷಗೊಳಿಸ್ಬೋದು, ಬಟ್ ನೆಮ್ಮದಿ ಅಂತ ಅನಿಸ್ಬೋದು. ಕನ್ನಡ ಭಾಷಾ ಪ್ರಾಧಿಕಾರಿ ಅಧ್ಯಕ್ಷರಾಗಿ ಮಾಡಿದ ಕಾರ್ಯಗಳಲ್ಲಿ ನೀವು ಅತ್ಯಂತ ಹೆಮ್ಮೆ ಪಡೋ ಕಾರ್ಯ ಯಾವುದು ಸರ್? ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಅಂತಂದಾಗ ಎಲ್ಲರೂ ತಪ್ಪು ತಿಳ್ಕೊಂಡಿದ್ದಾರೆ. ಅದಕ್ಕಿಷ್ಟೇ ಒಂದು ಬೈಲಾ ಇರುತ್ತೆ, ಇಂತಿಂಥದ್ದು ಮಾಡಬೇಕು, ಇಂತಿಂಥದ್ದು ಮಾಡಬಾರ್ದು ಅಂತ. ಮುಖ್ಯಮಂತ್ರಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಮುಖ್ಯಮಂತ್ರಿ, ಅಂದ್ರೆ ಒರಿಜಿನಲ್ ಮುಖ್ಯಮಂತ್ರಿಗಳು. ಈ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಚೇರ್ಮನ್ ಅಷ್ಟೇ ಸಮಾನವಾದ ಪೋಸ್ಟ್. ಕನ್ನಡ ಅಭಿವೃದ್ಧಿನ ಇಂಥ ಕಡೆನೆ ಮಾಡ್ಬೇಕು ಅಂತ ಇದೆಯಾ? ಇಲ್ಲ ಸರ್. ಎಲ್ಲಿ ಕನ್ನಡ ಇಲ್ವೋ ಅಲ್ಲೆಲ್ಲ ಮಾಡ್ಬೇಕು. ಮೆಡಿಕಲ್ ಕಾಲೇಜಲ್ಲಿ ಕನ್ನಡ ಇಲ್ವಾ ಅದನ್ನ ಮಾಡ್ಬೇಕಾಗತ್ತೆ. ಸೈಂಟಿಸ್ಟ್ ಯಾರು ಅಲ್ಲಿ ಕನ್ನಡ ಇಲ್ವಾ ಅಲ್ಲಿ ಮಾಡ್ಬೇಕಾದ್ರೆ, ಫ್ಯಾಕ್ಟ್ರಿಗಳಲ್ಲಿ ಕನ್ನಡ ಇಲ್ವಾ, ಬೋರ್ಡ್ಗಳಲ್ಲಿ ಕನ್ನಡ ಇಲ್ವಾ, ವ್ಯಾಪಾರಿಗಳಲ್ಲಿ ಕನ್ನಡ. ಅಂದ್ರೆ ಮುಖ್ಯಮಂತ್ರಿ CM ಅವರು ಅಧಿಕಾರ ಎಷ್ಟಿರ್ತದೆ ಎಲ್ಲಾ ಇಲಾಖೆನಲ್ಲಿ, ಅಷ್ಟು ಇಲಾಖೆಯಲ್ಲಿ ನೋಡ್ತಕ್ಕಂಥದ್ದು ಒಂದು. ಆಮೇಲೆ ಅದ್ರಲ್ಲಿ 2-3 ತರ ಇದೆ. ಒಂದು, ಕನ್ನಡ ಕಲಿಸ್ತಕ್ಕಂಥದ್ದು. ಕನ್ನಡರೇತರರು ಅನಿವಾರ್ಯವಾಗಿ ಇಲ್ಲಿ ಬದುಕಬೇಕಾದ್ರೆ ನೀವು ನಮ್ಮ ಭಾಷೆ ಕಲಿತಿದ್ರೆ ನೀವು ಬದುಕಕ್ಕಾಗಲ್ಲ, ನಾವು ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದು. ಆಮೇಲೆ ಗಡಿ ಅಭಿವೃದ್ಧಿನಲ್ಲಿ ಬೇರೆ ಭಾಷೆಗಳ ಹಾವಳಿ ಇರೋದ್ರಿಂದ ನಮ್ಮ ಭಾಷೆಯ ಶಕ್ತಿ ಕೇಂದ್ರಗಳನ್ನು ಮಾಡಿ ಅಲ್ಲಿ ಹೆಚ್ಚು ಒತ್ತು ಕೊಡ್ತಕ್ಕಂಥದ್ದು. ಆಮೇಲೆ ಸಂವಿಧಾನದಲ್ಲಿ ಒಪ್ಪಿರ್ತಕ್ಕಂಥ ಭಾಷೆ ಆಗಿರೋದ್ರಿಂದ ಹಿಂದಿ ಒಂದೇ ರಾಷ್ಟ್ರೀಯ ಭಾಷೆ ಅಲ್ಲ, ಹಿಂದಿಯ ಜೊತೆ ಈ ಎಲ್ಲ ಭಾಷೆಗಳು ಕೂಡ ರಾಷ್ಟ್ರೀಯ ಭಾಷೆಗಳಲ್ಲಿ ಇದು ಒಂದು. ಕರ್ನಾಟಕ ರಾಜ್ಯ ಬಹುತೇಕ ಮಾತಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಹಿಂದಿ ಇರ್ತಕ್ಕಂಥದ್ದಾಗ್ಲಿ, ಇಂಗ್ಲಿಷ್ ಅನ್ನು ಇರ್ತಕ್ಕಂಥದ್ದಾಗ್ಲಿ ಒಪ್ಪೋದಿಲ್ಲ. ಇಂಗ್ಲಿಷ್ ದ್ವೇಷಿ ಅಲ್ಲ ನಾನು, ಹಿಂದಿ ದ್ವೇಷಿ ಅಲ್ಲ, ಯಾವುದೇ ಭಾಷೆ ದ್ವೇಷ. ಯಾವ ರಾಜ್ಯದಲ್ಲಿ ಊಟ ಮಾಡ್ತೀನಿ, ಅನ್ನ ತಿಂತೀನಿ, ನೀರು ಕುಡಿತಾ ಇದ್ದೀನಿ, ಗಾಳಿ ತಿಂತಾ ಇದ್ದೀನಿ, ಸೌಲಭ್ಯ ಪಡ್ಕೊಂಡಿದ್ದೀನಿ, ಅದ್ರ ಭಾಷೆಗೆ ಗೌರವ ಕೊಡೋದಿಲ್ಲ ಅಂತಂದ್ರೆ ಯಾಕಿರ್ಬೇಕಾಗುತ್ತೆ? ಈಗ ನನ್ನ ಬ್ಯಾಂಕು, ನನ್ನ ಬ್ಯಾಂಕಲ್ಲಿ ಯಾವುದೋ ಒಂದು ಬ್ಯಾಂಕಲ್ಲಿ
ರೈತ ಬರ್ತಾನೆ, ರೈತ ಯಾರು ಪೂರ್ತಿ ಓದಿದ್ದಾನೆ ಅಂತ ಏನ್ ಗ್ಯಾರಂಟಿ? ಅವ್ನ ಹೆಂಡತಿ ಓದಿದ್ದಾನೆ ಅಂತ ಏನ್ ಗ್ಯಾರಂಟಿ? ಎಷ್ಟೋ ಜನ ಓದಿಲ್ಲ. ಅವರು ಬ್ಯಾಂಕ್ ಹತ್ರ ಸೌಲಭ್ಯಕ್ಕೆ ಹೋಗ್ಬೇಕಾದ್ರೆ ಅವ್ನಿಗೆ ಹಿಂದಿ ಬಂದಿರ್ಬೇಕು ಅಂತ, ಹಿಂದಿರೋನ್ ಹಾಕಿದ್ರೆ ಹೆಂಗೆ? ಇಂಗ್ಲಿಷ್ ಬರೋ ಇದ್ರೆ ಹೆಂಗಾಗುತ್ತೆ? ನನಗೆ ಬರೀ ಕನ್ನಡ ಅಲ್ಲ, ಆ ಲೋಕಲ್ ಸ್ಟೈಲು ಬೇಕು, ಗೊತ್ತಿರ್ಬೇಕಾಗತ್ತೆ. ಉತ್ತರ ಕರ್ನಾಟಕ ಹೋದ್ರೆ ಆ ಕನ್ನಡ ನನಗೆ ಅರ್ಥನೇ ಆಗಲ್ಲ. ನನ್ನ ಕನ್ನಡ ಮಂಗಳೂರಿನವ್ರಿಗೆ ಅರ್ಥ ಆಗೋದಿಲ್ಲ. ಆಯಾ ಭಾಷೆಯಲ್ಲಿ ಇದ್ರೆ ಇರೋದು ಯಾಕೆ ಸರ್ಕಾರ ಅಧಿಕಾರ? ನಮ್ಮ ಬಹುತೇಕ ಜನ ವಿಂಗಡಣೆ ಹೆಂಗ್ ಮಾಡಿದ್ರು? ಭಾಷೆಯ ಆಧಾರದ ಮೇಲೆ ರಾಜ್ಯಗಳು ವಿಂಗಡಣೆ ಆಗಿರೋದು ಬಹುತೇಕ. ಅದ್ರೊಳಗಡೆ ಈ ಬೇರೆ ಭಾಷಿಕರಿಗೂ ನಾವು ಗೌರವ ಕೊಡಬೇಕು, ನಮ್ಮ ಭಾಷೆಯನ್ನು ಅನಿವಾರ್ಯವಾಗಿ ಕಲಿಬೇಕು. ಸರ್, ನಿಮ್ ಜೀವನನೇ ಒಂದು ಸಿನಿಮಾ ಮಾಡಿದ್ರೆ ಅದಕ್ಕೆ ಏನ್ ಟೈಟಲ್ ಕೊಡ್ತೀರಾ ಸರ್ ನೀವು? ಏನ್ ನೀವೇ ಕೊಡ್ಬೇಕಾಗುತ್ತೆ. ಒಬ್ಬ ದಡ್ಡನೂ ಕೂಡ ಏನ್ ಬೇಕಾದ್ರೂ ಆಗ್ಬೋದು, ಅದಕ್ಕೆ ಯಾವ ತರ ಕೊಡ್ತೀರ ಕೊಡಿ. ಸರ್, ಇದಂಗಂದ್ರೆ ನಮಗೆ ಇದು ಆನ್ಸರ್ ಮಾಡ್ದಂಗೆ ಅಲ್ಲ, ನಾನು ಕೊಡಕ್ಕಾಗಲ್ಲ. ಅದಕ್ಕೆ ಮೂರ್ಖನೊಬ್ಬನು ಮುಖ್ಯಮಂತ್ರಿಯಾಗಿ ಜಯಬೇರಿ ಬಾರಿಸಿದ್ದು ಅಂತ ಕೊಟ್ಕೊಳ್ಳಿ. ಅಲ್ಲ, ಅದಕ್ಕೆ ಅದು ಸುಮ್ಮನೆ ಏನಾದ್ರು ಮಾಡ್ಕೊಳ್ಳಿ. ಬಟ್ ಹಾಗಂತ ನಾನು ಹೇಳೋದಿಲ್ಲ. ಬಟ್ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಸಾಮಾನ್ಯ ಜ್ಞಾನ ಇರುತ್ತೆ. ಈಗ ಬೀಚಿ ಒಂದ್ ಕಡೆ ಮಾತ್ರ ಬರೀತಾರೆ, ಎಂತ ಅದ್ಭುತವಾದ ಮಾತು. ಮನುಷ್ಯ ಎಡುತ್ತಾನೆ, ವಿದ್ಯಾಭ್ಯಾಸ ಮಾಡಿದವರು ಎಡುತ್ತಾರೆ, ಮನುಷ್ಯ ಎಡುತ್ತಾನೆ, ಎಡುವುದಲ್ಲೇ ಎಡುವುದವನಿಗೆ ಬೇಕಪ್ಪ ಅಂತಾರೆ. ಎಡವಿದ್ದಾದ್ಮೇಲೆ ಒಂದು ಜಾಗ ಗೊತ್ತಿರುತ್ತಲ್ಲ, ಇದು ಹೊಸಲಿದೆ, ಇದು ಕಲ್ಲಿದೆ ಅಥವಾ ಮಣ್ಣಿದೆ, ತಿರ್ಗಿ ಅಲ್ಲೇ ಎಡುವುದ್ರೆ ಏನ್ ಅನ್ಬೇಕು? ಅವ್ನು ಚೀಫ್ ಮಿನಿಸ್ಟರ್ ಆದ್ರೂ ತಪ್ಪೇ ಅಲ್ವಾ ಅದು? ಇನ್ನೊಂದ್ ಕಡೆ ಇರುವುದು ಅನಿವಾರ್ಯ ಆಗ್ತದೆ, ರಿಪೇರಿ ಮಾಡ್ಕೋಬೇಕು ಅಂತ. ಅದು ಬಹಳ ಮುಖ್ಯ ಅಂತ ನನ್ಗೆ. ಅಂದ್ರೆ ನಾವು ತಪ್ಪು ಮಾಡಬಾರ್ದು, ತಪ್ಪು ಮಾಡಿದ್ರೆ ಅರ್ಥಕೊಂಡು ಅದು ಸರಿ ಮಾಡ್ಕೋಬೇಕು, ಮತ್ತು ಸಮಾಜ ಕಂಟಕರಾಗಬಾರ್ದು. ಸರ್, ನೀವು ಹಲವಾರು ಸಿನಿಮಾ ಆಗಲಿ ಅಂದ್ರೆ ನಾಟಕಗಳನ್ನೆಲ್ಲ ಮಾಡಿದ್ದೀರಾ ಸರ್. ಆ ನಾಟಕಗಳಲ್ಲಿ ಪಾತ್ರಗಳನ್ನ ಮಾಡಿದಾಗ ನೀವು ನಿಮ್ಮ ಜೀವನದಲ್ಲಿ ಯಾವ್ದಾದ್ರು ಒಂದು ಪಾತ್ರನ ಅಳವಡಿಸ್ಕೊಳ್ಬೇಕಂದ್ರೆ ಯಾವ್ದು ಸರ್? ಇಲ್ಲ, ನಮ್ಗೆ ಏನಾಗುತ್ತೆ, ಅನುಭವ ಪಾಠ ಅಂತ ಇರುತ್ತೆ, ಬಡತನದ ಅನುಭವ ಇರ್ತದೆ ನಮ್ಗೆ. ಆಮೇಲೆ ಕಣ್ಣೀರಿನ ಪಾತ್ರಗಳು ಮಾಡ್ಬೇಕಾದ್ರೆ ನಮ್ಮ ಮನೆ ಒಳಗೆ ಯಾರೋ ಸಾವಾಗಿರ್ತದೆ, ಅದನ್ನ ನೆನೆಸ್ಕೊಂಡು ಮಾಡ್ತಕ್ಕಂಥದ್ದು ಒಂದು ಮೆಥಡ್. ಆಮೇಲೆ ಯಾರ್ದೋ ಮನೆ ಒಳಗಡೆ ಕಣ್ಣೆದುರುಗಡೆ ಯಾರ್ದೋ ಆಕ್ಸಿಡೆಂಟ್ ಆಗಿ ಏನೋ ಆಗ್ಬಿಡ್ತದೆ, ಗಾಯ ಅಪಾಯ, ಅದನ್ನ ನೋಡಿ ತಡ್ಕೊಳಕ್ಕಾಗಲ್ಲ, ದುಃಖದ ಸನ್ನಿವೇಶಗಳನ್ನ ಅದನ್ನ ನೋಡ್ ಮಾಡ್ಕೋತೀವಿ. ಇನ್ನೆಲ್ಲೋ ಭಾಷಣ ಕೇಳಕ್ ಹೋದಾಗ ಯಾರ್ಯಾರೋ ಹಾಸ್ಯದ ಪ್ರಸಂಗಗಳು ಹೇಳಿದಾಗ ಅದನ್ನ ಇಟ್ಕೊಂಡು ಹಾಸ್ಯಕ್ಕೆ ತಿರುಕೋತೀವಿ. ಇನ್ನ ವಿಲನ್ ಮಾಡ್ಬೇಕಾದ್ರೆ ಅದ್ ರಸ್ತೆ ಒಳಗೆ ಯಾರ್ಯಾರೋ ವಿಲನ್ಗಳು ಚೂರು ಚಾಕಿ ಹಿಡ್ಕೊಂಡು ಹೊಡೆದಾಡಿರೋದು ಇದನ್ನೆಲ್ಲ ನೋಡಿ ಗಾಬರಿ ಆಗಿರ್ತೀವಿ, ಅದನ್ನ ಮನಸ್ಸಿನಲ್ಲಿ ಇಟ್ಕೊಂಡು. ಹಾಗೆ ಅಬ್ಸರ್ವೇಷನ್ ಅಂತೀವಿ, ಸಮಾಜದಲ್ಲಿ ನೋಡೇ ಮಾಡ್ಬೇಕೇ ಹೊರತು ಬೇರೆ ಏನು ಮಾಡಕ್ ಸಾಧ್ಯ ಇಲ್ಲ. ಯಾಕಂದ್ರೆ ಜನಕ್ಕೆ ಒಪ್ಪೋದು ಅದೇ ತಾನೇ. ಸರ್, ನಿಮ್ಮ ಬದುಕಿನಲ್ಲಿ ಯಾವ್ದಾದ್ರು ಘಟನೆಗಳು ಅಥವಾ ವ್ಯಕ್ತಿಗಳು ಏನಾದ್ರು ಇದರ ಬದಲಾಯಿಸಿದ್ದು ನಿಮ್ ಜೀವನ? ಖಂಡಿತ ಇದ್ದಾರೆ. ಚಿಕ್ಕ ವಯಸ್ಸಿನಲ್ಲಿ ತಂದೆ ತಾಯಿದ್ದಾರೆ. ಆಮೇಲೆ ಪ್ರೈಮರಿ ಸ್ಕೂಲ್ನಲ್ಲಿ ಏಕೋಪಾಧ್ಯಾಯ ಶಾಲೆ ಆದ್ರಿಂದ ಅಲ್ಲಿ ಯಾರಿದ್ರು ಆ ಮೇಷ್ಟ್ರು ಏನ್ ಹೇಳ್ಕೊಟ್ರು ಪ್ರಾಮಾಣಿಕವಾಗಿ ಹೇಳ್ಕೊಡ್ತಿದ್ರು. ಆ ಕಾಲದಲ್ಲಿ 40-50 ವರ್ಷಗಳ ಹಿಂದೆ. ಅದೆಲ್ಲ ಆದ್ಮೇಲೆ ಬಡತನ ಕಿತ್ತು ತಿಂದಿದ್ರಿಂದ ಏನಾದ್ರೂ ಆಗ್ಬೇಕು ಅನ್ನೋಕ್ಕೋಸ್ಕರ ಕಲಿಯೋ ಪ್ರಯತ್ನ ಮಾಡಿದ್ದು. ಆಮೇಲೆ ಮನೇಲಿ ಅನುಕೂಲ ಇಲ್ಲದೆ ಇರೋದ್ರಿಂದ ಸಂಬಂಧಿಕರ ಮನೇಲಿ ಊಟ ಮಾಡಕ್ ಹೋದಾಗ ಅಲ್ಲಿ ಕಷ್ಟ ಎಷ್ಟಾಗ್ತದೆ ಮತ್ತೆ ನಷ್ಟ ಎಷ್ಟಾಗತ್ತೆ ಅಂತ ನೋಡ್ಕೊಂಡಿದ್ರು. ಅಲ್ಲೆಲ್ಲವೂ ಏನು ಕಲಿಯಕ್ಕಾಗಲ್ಲ, ಮನುಷ್ಯನಾದ್ರೂ ಕಲೀಲಿ ಅಂತ ಅಂದ್ಬಿಟ್ಟು ಸಿದ್ಧಗಂಗಾ ಮಠಕ್ಕೆ ಹಾಕಿದ್ರು. ಸಿದ್ಧಗಂಗಾ ಮಠದಲ್ಲಿ ಓದಿ ಕಲ್ತಿದ್ದಕ್ಕಿಂತ ಹೆಚ್ಚು ಅಲ್ಲಿನ ಅನುಭವವೇ ನನಗೆ ನಿಜವಾದ ಪಾಠ ಕೊಡ್ತು. ವೆರೈಟೀಸ್ ಆಫ್ ಜನ, ಎಲ್ಲಾ ಜನಾಂಗದವರು ಒಟ್ಟಿಗೆ ಕೂತ್ಕೊಂಡು ಪಂಕ್ತಿ ಭೇದ ಇಲ್ದಂಗೆ ಊಟ, ಸ್ನಾನ ನಲ್ಲಿ ಕೆಳಗಡೆ ಮಾಡ್ತಿದ್ದವು. ಅವಾಗ ಅನ್ನಿಸ್ತು ಮನುಷ್ಯ ಜೀವ ಇಷ್ಟೇ, ಶ್ರೀಮಂತನಿರ್ಲಿ ಬಡವ ಇರ್ಲಿ ನೆಮ್ಮದಿಗೆ ಇಷ್ಟೇ ತಾನೆ. ರಾತ್ರಿ ಒಟ್ಟು ಮೆಟ್ಲು ಮೇಲೆ ಬೇಸಿಗೆ ಕಾಲದಲ್ಲಿ ಅದು ಆ ಸ್ಕೂಲಿನ ಮೆಟ್ಲುಗಳ ಮೇಲೆ ಒದ್ಗಂಡ್ ಮಲಿಕೊಂತಿದ್ದು. ಒಂದೇ ರೂಮ್ ನಲ್ಲಿ 6-7 ಜನ ಇರ್ತಿದ್ದು. ಅವ್ರ ಮನೇಲಿ ಏನಾದ್ರು ತಂದಿದ್ರೆ ತಿಂಡಿ ಅದ್ ತಿಂತಿದ್ದು. ನಮ್ಮ ಮನೇಲಿ ಏನಾದ್ರು ಮಾಡಿದ್ರು, ನಮ್ಮ ಮನೇಲಿ ಯಾರು ಬಂದಿಲ್ಲದೆ ಇರ್ತಕ್ಕಂಥ ಯಾರೋ ಒಬ್ರು ಬಡವ ಇನ್ನೊಬ್ಬಿದ್ರು ಹಂಚು ತಿಂತಿದ್ದು. ಇವೆಲ್ಲವೂ ಕಲಿಯೋದಕ್ಕೆ ದೊಡ್ಡ ಯೂನಿವರ್ಸಿಟಿ ಅಂತ ಅಂದ್ರೆ ಆ ಅನುಭವ ಸಿದ್ಧಗಂಗಾ ಮಠ ಸ್ವಾಮಿಗಳು. ಅದನ್ನು ಬಿಟ್ಟ ಮೇಲೆ ನನ್ಗೆ ಎಚ್ ನರಸಿಂಹಯ್ಯನವರ ಆದರ್ಶ ಬಹಳ ಮುಖ್ಯ ಆಯ್ತು. ಆಮೇಲೆ ಅಬ್ದುಲ್ ಕಲಾಂ ಅವರ ರೀತಿ, ವಾಜಪೇಯಿ ಅವರಂತ ದೊಡ್ಡ ನಾಯಕರ ನಡ್ಕೊಂಡಂತ ರೀತಿ, ಅದು ಮೇ ಬಿ ನೆಹರು ಇರ್ಬೋದು, ನಮ್ಗೆಲ್ಲ ನೋಡಿದ್ರೆ ಗಾಂಧಿದೆಲ್ಲ ಓದಿರ್ತಕ್ಕಂಥದ್ದು ಅಂತವೆಲ್ಲ ನೋಡಿದಾಗರೆ ಯಾರು ಏನ್ ಬೇಕಾದ್ರೂ ಆಗ್ಬಹುದು. ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಒಂದೇನಂದ್ರೆ ಗುಣಾತ್ಮಕವಾದಂತ ಕೆಲಸಗಳನ್ನ ಮಾಡಬೇಕು, ನಕಾರಾತ್ಮಕವಾದ ಕೆಲಸಕ್ಕೆ ಕೈ ಹಾಕಬಾರ್ದು, ಅದು ಆಸೆ ಪಡಬಾರ್ದು. ಆಮೇಲೆ ದುರಾಸೆ ಪಡಬಾರ್ದು. ಆಮೇಲೆ ನಾವು ಯೋಚನೆ ಮಾಡುವಾಗ ಯಾರೋ ಏರೋಪ್ಲೇನ್ ಇಟ್ಟವನ್ನೋ ಮೋಟರ್ ಬೈಕ್ ಇಟ್ಟರು ಅಲ್ಲ, ಇನ್ನೊಬ್ಬನೋ ಶ್ರೀಮಂತನೋ ಕಾರ್ನೋ ನೋಡಿ ಕರುಬೇಕಾಗಿಲ್ಲ, ಅವನ ಅದೃಷ್ಟ ಅವ್ನು ಆಗಿದ್ದಾನೆ. ನಾವು ನೋಡ್ಬೇಕಾದ್ರೆ ನನಗಿಂತ ಎಷ್ಟೇ ನನಗೆ 2-3 ಹೊತ್ತು ಊಟ ಸಿಗುತ್ತೆ, ಇವನಿಗೆ ಸಿಗ್ತಾ ಇಲ್ಲ, ಅವ್ನಿಗೆ ಬಟ್ಟೆ ಇಲ್ಲ, ಹರಿದೋಗಿದೆ. ಇದನ್ನ ನೋಡಿದಾಗ ನೀನು ಅತೃಪ್ತಿ ಪಡ್ಬೋದಲ್ವಾ? ನಿನ್ನ ತೃಪ್ತಿಯನ್ನು ನೀನೇ ಕಂಡ್ಕೋಬೋದೇ ಹೊರತು ಅದನ್ನ ಅತೃಪ್ತಿ ಮಾಡ್ಕೊಳ್ಳೋದು ನನ್ನ ಕೈನಲ್ಲಿ ಇದೆ. ಅದನ್ನ ನೋಡಿ ಕಂಬೂತ ಆಗದೆ ಇರೋ ಕೆಲಸ. ಏರೋಪ್ಲೇನ್ ಕೊಂಡ್ಕೋಬೇಕು ಅಂದ್ರೆ ಆಗತ್ತಾ? ಯಾರೋ ಸಂಕೇಶ್ವರ್ ಕೊಂಡ್ಕೊಂಡ್ರು, ಸತೀಶ್ ಕೊಂಡ್ಕೊಂಡ್ರು, ಅದು ಯಾವ್ಯಾವ್ದೋ ಕಾರಣದ ಕೊಂಡ್ಕೊಂಡಿರ್ತಾರೆ. ಬಟ್ ಅವ್ರು ನಡ್ಕೊಂಡು ಬಂದು ದಾರಿ ತರದಲ್ಲಿ ನೋಡ್ಬಿಟ್ಟಾಗ ಬೇಕಾ ಬೇಡವಾ ಅನ್ನೋದು ಯೋಚನೆ ಮಾಡ್ಬೇಕಾಗತ್ತೆ. ಹಾಗೆ ಕುಂತಲ್ಲೇ ನಿಂತಲ್ಲೇ ಎಲ್ಲಿರುತ್ತೆ ಸತ್ಯ ಯಾವ್ದಪ್ಪ?
ಈ ರೂಮಲ್ಲಿ ಕೂತಿರೋದೆಲ್ಲ ಸತ್ಯ ತಾನೆ. ನೀನ್ ನನ್ನ ಕಣ್ಣಿಗೆ ಕಾಣಿಸ್ತೆ, ಅವ್ರು ಕಾಣಿಸ್ತಾರೆ, ಅಲ್ಲಿ ರಂಗಯ್ಯನವ್ರು ಇದ್ದಾರೆ, ಅಲ್ಲಿ ನಮ್ದ ಅಂದ್ರೆ ಇಲ್ಲಿ ಏನಾದ್ರೂ ಕೂಡ ಇಮಿಡಿಯೇಟ್ ಕಟ್ಟಿಂಗ್ ಕಳ್ಸೋರಿ. ನಿಮ್ಮನೆ ಒಳಗೋ ನಮ್ಮನೆ ಒಳಗೋ ಏನೋ ಆಗುತ್ತೆ ಅಂತ ಇಟ್ಕೊಳ್ಳೋದು ಯಾವಾಗ ತಿಳಿಯುತ್ತೆ ಹೇಳಿ ನಿಮ್ಗೆ? ಅಲ್ಲಿ ಹೋದ್ಮೇಲೋ, ತುಫಾನ್ ಬಂದ್ಮೇಲೋ, ವಿಷಯ ಆದ್ಮೇಲೋ, ಎಲ್ಲ ಹೇಳಿದ್ಮೇಲೋ ಅದ್ರೊಳಗೂ ಹೇಳಿರೋದು ಎಷ್ಟು ಸತ್ಯನೋ ಎಷ್ಟು ಸುಳ್ಳೋ, ಸತ್ಯ ಯಾವ್ದಿದೆಯೋ ಅದನ್ನ ನೋಡಿ ಆನಂದ. ನೆನ್ನೆದು ಮರಿಬೇಕು, ಇವತ್ತಿಂದ ಆನಂದ ಪಡ್ಬೇಕು, ನಾಳೆದು ತಲೆ ಕೆಡಿಸ್ಕೊಡ್ತಾರೆ. ಕನಿಷ್ಠ ತಲೆ ಕೆಡಿಸ್ಕೊಂಡು ಜಾಸ್ತಿ ಮಾಡ್ಕೊಂಡು ಇವತ್ತಿಲ್ಲ ಮಲಗಿದ್ಮೇಲೆ ಎದ್ದೇಳ್ತೀವೋ ಇಲ್ವೋ? ಸರ್ 80-90ರ ಚಂದ್ರು ಸರ್, ದಶಕದ ಚಂದ್ರು ಸರ್, ಈಗಿನ ಚಂದ್ರು ಸರ್ ಏನ್ ಬದಲಾವಣೆ? ಪರಿವರ್ತನೆ ಆಗಿದ್ದೀನಿ, ಬಹಳ ಶ್ರೀಮಂತನಾಗಿದ್ದೀನಿ ಅಂತಲ್ಲ, ಹೃದಯ ಶ್ರೀಮಂತಿಕೆ ಬಂದಿದೆ, ಮನುಷ್ಯ ಶ್ರೀಮಂತಿಕೆ ಬಂದಿದೆ. ಆಮೇಲೆ ಬದುಕಿರೋವರೆಗೂ ನಮ್ಗೆ ನಾವೇನೇನು ಅಂದ್ಕೊಂಡಿದ್ವಲ್ಲ ಚಿಕ್ಕ ವಯಸ್ಸಿನಲ್ಲಿ ಯಾವ್ದು ಸತ್ಯ ಅಲ್ಲ. ಈಗ ಬದುಕ್ತಾ ಇರತಕ್ಕಂಥದ್ದು, ಈಗ ನಮ್ಮ ಜೊತೆಲಿ ಇರ್ತಕ್ಕಂಥವ್ರು, ನಮ್ಮ ಕುಟುಂಬ ಮತ್ತು ನಮ್ಮ ಸುತ್ತ, ನಮ್ಮ ಹಳ್ಳಿ, ನಮ್ಮ ಊರು, ನಮ್ಮ ದೇಶ, ಇದಕ್ಕೆ ನಮ್ಮ ಕೊಡುಗೆ ಏನು ಅದನ್ನ ಮಾಡ್ಕೊಂಡು ಇನ್ನು ಹೋಗುವ ಕಾಲ ಬಂದಾಗ, ಮರ ಬೀಳುವ ಕಾಲ ಬಂದಾಗ ಯಾವಾಗ ಬೀಳ್ತೀವೋ ಏನ್ಕೊತನೋ ಅದಕ್ಕೆ ಎಚ್ಚರಿಕೆ ವಹಿಸ್ಕೋಬೇಕಾಗಿದೆ, ಆರೋಗ್ಯ ಕಾಪಾಡ್ಕೋಬೇಕಾಗುತ್ತೆ. ಆವತ್ತಿನ ಹುರುಪು, ಹುಮ್ಮಸ್ಸು, ಪ್ರೇರಣೆ ಇತ್ತಲ್ಲ ಅದನ್ನ ಬೇರೆಯವ್ರಿಗೆ ಕೊಡ್ಬೋದೇ ಅಷ್ಟು ನಾವು ಪಡ್ಕೊಳಕ್ಕಾಗಲ್ಲ. ಈಗ ಎಷ್ಟೇ ಮಾಡಿದ್ರು ನಾವು 6 ಪ್ಯಾಕ್ 7 ಪ್ಯಾಕ್ ಮಾಡ್ಕೊಳಕ್ಕಾಗತ್ತಾ? ಅಕಸ್ಮಾತ್ ಮಾಡ್ಕೊಳಕ್ ಹೋದ್ರು 3-4 ಮೂಳೆ ಮುರಿದೋಗ್ಬಿಡ್ತಾರೆ. ಆ ದೃಷ್ಟಿಯಿಂದ ಇವತ್ತು ಎಷ್ಟು ಸಾಧ್ಯ ವಾಕಿಂಗ್ ಮಾಡ್ಕೋಬೇಕು, ಶುಗರ್ ಬರ್ದಂಗ್ ನೋಡ್ಕೊಳಕ್ಕೆ, BP ಬರ್ದಂಗ್ ನೋಡೋದಕ್ಕೆ ನಗನಗ್ತಾ ಇರ್ಬೇಕು. ಆಮೇಲೆ ತದ್ವಾ ಫುಡ್ ತಿಂದ್ಬಿಟ್ಟು ಅದು ಕೆಡ್ಸ್ಕೊಳಕ್ಕೆ ಮತ್ತೆ ಕಷ್ಟ ಆಗುತ್ತೆ. ಈಗಿನ ಮನಸ್ಸನ್ನ ಇಟ್ಕೊಂಡು ಯಾರಿಗೂ ಭಾರ ಆಗಬಾರ್ದು, ನಾನು ಅನುಕೂಲವಾಗಿರ್ಬೇಕು, ಹೋಗ್ತಾ ಇರ್ಬೇಕು, ಜಾಗ ಮಾಡಿ ಖಾಲಿ ಮಾಡ್ಬಿಟ್ಟು ಹೋಗ್ತಾ ಇರ್ಬೇಕು. ಸರ್ ನಿಮ್ ಕನ್ಸು ಎಲ್ಲ ಈಡೇರಿದೆ ಅಥವಾ ಇನ್ ಯಾವ್ದಾರ ಒಂದು ಕನ್ಸು ಇದೆಯಾ ಸರ್, ಇನ್ನು ಬಾಕಿ ಇದೆಯಾ? ಕನಸುಗಳು ಯಾವತ್ತೂ ಈಡೇರೋದಿಲ್ಲ. ಅದು ಈಡೇರಿದಾಗ ಇದು ನಾನೊಂದು ಬಿದ್ದಿತ್ತು ಯಾವತ್ತು ಕನಸು ಇದಾಗೋಯ್ತು ಅಂತ. ಕನಸು ಯಾವತ್ತು ಆಮೇಲೆ ಬೀಳೋ ಕನಸುಗಳು ಬಹಳ ವಿಚಿತ್ರವಾಗಿ ಬೀಳ್ತವೆ. ನಮ್ಗೆ ಕೈಲಾಗದೆ ಇರೋದೆಲ್ಲ ಬಿದ್ದು ಬಿಡ್ತದೆ. ನಾನು ಸ್ಯಾಟಲೈಟ್ಗೆ ಅದು ಯಾರೋ ಹೋದ್ರಲ್ಲ ಲೇಡಿ, ಸುಮಾರು ದಿವಸ ಯಾರೋ ಹೋದ್ರಲ್ಲ, ಅದ ಹೆಸರೇನೋ ಇದೆಯಲ್ಲ, ಸ್ಯಾಟಲೈಟ್ ಹೋದ್ರಲ್ಲ, ನಾನು ಹೋಗ್ಬೇಕು ಅಂತಂದ್ರೆ ಅದನ್ನ ಕಲ್ತ್ಕೊಂಡು ಹೋಗಕ್ಕಾಗುತ್ತೆ. ಈಗ ಕನಸು ಕಾಣೋದು, ಹೋಗೋಣ ಬಿಡೋ, ಕನಸಿನಲ್ಲಿ ಹೋಗಕ್ಕೆ ಏನಾಗಬೇಕಾಗಿದೆ, ಕನಸಿನಲ್ಲಿ ಮಹಾರಾಜ ಆಗ್ಬೋದು, ಕನಸಿನಲ್ಲಿ ಮೈಸೂರು ಪೂರ್ತಿ ನಾನೇ ಕೊಂಡ್ಕೊಂಡೆ ಅಂತ ಅನ್ಕೋಬಹುದು, ಏನು ತೊಂದರೆ ಇಲ್ಲ. ಅದಕ್ಕೆ ಕಷ್ಟ ಬೀಳ್ಬೇಕಾಗಿಲ್ಲ, ಕೋರ್ಟ್ ಕೇಸು ಏನಿಲ್ವಲ್ಲ. ನನಗೆ ಕನಸುಗಳೆಲ್ಲಾನು ನಸಾಗ್ತವೆ ಅನ್ನೋದು ಬಹಳ ಸುಳ್ಳು. ಅದು ಬೀಳ್ತವೆ, ಏನಕ್ಕೋ ಬೀಳ್ತದೆ. ಆಮೇಲೆ ನಾನು ಸಾಯಂಕಾಲ ಏನೋ ಅನ್ಕೊಂಡಿರ್ತೀನಿ, ಇನ್ನೇನೋ ಒತ್ತಡಕ್ಕೆ ಏನೋ ಬಿದ್ದಿರ್ತಾರೆ. ಕೆಲವು ಕನಸುಗಳಿಗೆ ಅರ್ಥವೂ ತಾಳೇನೂ ಇರಲ್ಲ, ಬಿಡೋನು ಇರೋದಿಲ್ಲ. ಎಲ್ಲೋ ಇದ್ಗಿದಂಗೆ ಎಂಡ ಬಿಡ್ತದೆ, ಎಲ್ಲೋ ಯಾರು ಬಿಡ್ತಾರೆ. ಸರ್ ಈಗಿನ ಅಂದ್ರೆ ಮುಂದಿನ ಯುವ ಪೀಳಿಗೆಗೆ ಏನಾದ್ರು ನೀವು ಸಂದೇಶ ಕೊಡ್ಬೇಕಂದ್ರೆ ಏನ್ ಕೊಡ್ತೀರಾ ಸರ್? ಇಷ್ಟೇ ಸ್ವಾಮಿ, ಎಲ್ಲಾದ್ರೂ ಹುಟ್ಟಿ ಹೇಗಾದ್ರೂ ಇರಿ, ಕನ್ನಡಿಗರಾಗಿ ಅನ್ನೋದು 2ನೇ ಭಾಗ. ಎಲ್ಲಾದ್ರೂ ಹುಟ್ಟಿ ಮನುಷ್ಯರಾಗಿರಿ ಮತ್ತು ಬರೋ ಮನುಷ್ಯರಾಗ್ಬೇರೆ. ಹುಟ್ಟಿದ ಮೇಲೆ ಸಾಯೋದು ಗ್ಯಾರಂಟಿ ಇರುತ್ತೆ, ಖಚಿತವಾಗಿರುತ್ತೆ. ಆ ಸಾಯೋದಕ್ಕೆ ಮುಂಚೆ ನಿನ್ನ ಕೈಲಾದ ಮಟ್ಟಿಗೆ ರಾಜ್ಯಕ್ಕಾಗ್ಲಿ, ನಿಮ್ಮ ಸುತ್ತ ಇರೋರ್ಗಾಗ್ಲಿ, ಮನೆಯವ್ರಿಗಾಗ್ಲಿ, ಕುಟುಂಬ ನೋವು ಕೊಡದೆ ಇರೋ ತರ ಒಳ್ಳೇದಾಗಕ್ಕೆ ಸಾಧ್ಯವಿದೆ ಮಾಡಿ, ನಿಮ್ ಕೈಲಾದಷ್ಟು. ಆಗದೆ ಇದ್ರೆ ಅಪಾಯ ಮಾಡಕ್ಕಂತೂ ಹೋಗ್ಬೇಡಿ, ಕೆಟ್ಟದ್ ಮಾಡಕ್ಕಂತೂ ಹೋಗ್ಬೇಡಿ. ಆಮೇಲೆ ಒಂದು ಇಚ್ಛಾಶಕ್ತಿ ಇರಲಿ, ಬದ್ಧತೆ ಇರಲಿ, ಮತ್ತು ಬಂಡತನ ಇರಲಿ, ಧೈರ್ಯ ಇರಲಿ, ನುಗ್ಗಿ ಆಮೇಲೆ ಏನಾದ್ರು ಒಂದು ಕೆಲಸ ತಗೊಂಡ್ರೆ ಅದನ್ನ ಎಂಡ್ ತನಕ ತಗೊಂಡು ಹೋಗ್ತೀನಿ ಅನ್ನೋ ಒಂದು ಹಠ ಇರಲಿ. ಅದಿದ್ಕೊಂಡು ಮಾಡ್ಕೊಂಡು ಆಗದೆ ಇರೋ ಕೆಲ್ಸಕ್ಕೆ ಕೈ ಹಾಕ್ಬೇಡಿ. ಟ್ರೈ ಮಾಡ್ತೀವಿ. ಈಗ ಒಂದು ಚೆಂಡ್ ತಗೊಂಡು ನಾನು ವಾಲಿಬಾಲ್ ಆಡಕ್ ಹೋಗ್ತೀನಿ, ಆಮೇಲೆ ಒಂದು 3 ವರ್ಡ್ ಇರೋದು ಅಲ್ಲ, ಎಂಥದ್ದು ವಾಲಿಬಾಲ್ ಏನೋ ಇದಕ್ಕೆ ಹಾಕ ಥ್ರೋಬಾಲ್ ಅದೇನೋ, ಅಲ್ಲಿ ಹೋಗೋನಿಗೆ 3 ಅಡಿ ಇದ್ದವ್ನು ಹಾಕ್ಬೇಕು ಅಂದ್ರೆ ಅವ್ನು ಬಹಳ ಕಷ್ಟ ಬೀಳ್ಬೇಕಾಗತ್ತೆ. ನಿನ್ನಂತ ಎಸ್ಬಿಟ್ಟು ಬಂದ್ಬಿಡ್ಬೋದು. ಹಂಗೆ ನೋಡ್ಕೊಂಡು ಹೋಗ್ಬೇಕು, ನಮ್ಮ ಸ್ಥಿತಿ ಮಿತಿ ನೋಡ್ಕೊಂಡು ನಾವು ಕೆಲಸ ಮಾಡ್ಕೊಂಡು. ಅದು ಅತಿಯಾದ ಕೆಲವ್ರಿಗೆ ಇರ್ತದೆ, ಎಕ್ಸ್ಟ್ರಾರ್ಡಿನರಿ ನಾಲೆಡ್ಜು ಸೆನ್ಸ್ ಇದ್ದವ್ರಿಗೆ ಅದು ಕೋಟಿಗೆ ಒಬ್ರು. ಇವಾಗ ರಾಜ್ಕುಮಾರ್ ಆಗಕ್ಕೆ ಎಷ್ಟು ಜನಕ್ಕೆ ಸಾಧ್ಯ, ನೆಹರು ಆಗಕ್ಕೆ ಎಷ್ಟು ಜನಕ್ಕೆ ಸಾಧ್ಯ, ವಾಜಪೇಯಿ ಆಗಕ್ಕೆ ಎಷ್ಟು ಜನಕ್ಕೆ ಸಾಧ್ಯ, ಮೋದಿ ಆಗಕ್ಕೆ ಎಷ್ಟು ಜನಕ್ಕೆ ಸಾಧ್ಯ, ಮುಖ್ಯಮಂತ್ರಿಗಳಾಗಕ್ಕೆ ಎಷ್ಟು ಜನ ಸಾಧ್ಯ. ಅವೆಲ್ಲವನ್ನು ಮೀರಿ ನಾನು ಆಗಿದ್ದೀನಿ ಅಂತ ಇವ್ರಿಗೆ ಎಲ್ರಿಗಿಂತ ಗ್ರೇಟ್ ನಾನಲ್ಲ, ಅದನ್ನ ಇಟ್ಕೊಳ್ಳಿ ಅಷ್ಟೇ. ಕನ್ನಡ ಸಿನಿಮಾ ಇಂಡಸ್ಟ್ರಿ ಇದೆಯಲ್ಲ ಸರ್, ಈಗ ಬೇರೆ ಭಾಷೆಗಳಿಗೆ ಕಾಂಪಿಟೇಷನ್ ಮಾಡಷ್ಟು ಬೆಳೆದಿದೆ ಸರ್. ಇಲ್ಲಿ ಈ ಸಿನಿಮಾ ಜಗತ್ತನ್ನು ಹೇಗೆ ನೋಡ್ಬೇಕು ಅಂತಂದ್ರೆ, ಭಾಷೆ ಗ್ಲೋಬಲೈಸೇಷನ್ ಆದಂಗೆ ಇಂಗ್ಲಿಷಿನ ಸಿನಿಮಾಗಳು ಇಡೀ ಪ್ರಪಂಚದಲ್ಲಿ ನೋಡ್ತಕ್ಕಂಥ ವಾತಾವರಣ ನಾನು ನೋಡ್ತೀನಿ ಅಂತ ಇಟ್ಕೊಳ್ಳಲ್ಲ. ಈಗ ಲಾರಲ್ ಆರ್ಡಿ ಪಿಕ್ಚರು, ಚಾರ್ಲಿ ಚಾಪ್ಲಿನ್ ಪಿಕ್ಚರು ತೆಗೆದಿರೋದು 100 ವರ್ಷದಿಂದನೇ ಅನ್ನೋದು ಇವತ್ತು ಹಾಕಿದ್ರು ಕೂಡ ಯಾವ ಭಾಷೆಯವರು ಅನ್ನೋ ಪ್ರಶ್ನೆ ಇಲ್ವೇ ಇಲ್ಲ. ಭಾಷೆನೇ ಇಲ್ಲದೆ ಇರೋ ಲ್ಯಾಂಗ್ವೇಜ್. ಭಾಷೆ ಬಂದಾದ್ಮೇಲೂ ಕೂಡ ಇಂಗ್ಲಿಷು ಪ್ರಪಂಚದಲ್ಲಿ ಅತಿಯಾಗಿ ಬೆಳೆದಿರ್ತಕ್ಕಂಥದ್ದು. ಹಾಗೆ ಇಂಡಿಯಾದಲ್ಲಿ ಹಿಂದಿ ಬಹುತೇಕ ಮಾತಾಡೋರಾದ್ರಿಂದ ಹೆಚ್ಚು ಜನ ನೋಡ್ತಾರೆ. ಅದನ್ನ ಹೇಗೆ ಅಳತೆ ಮಾಡೋದು ಅಂತ ಅಂದ್ರೆ, ನೋಡುವ ಜನ ಸಂಖ್ಯೆ ಎಷ್ಟು, ಖರ್ಚಾಗಿರ್ತಕ್ಕಂಥದ್ದು ಎಷ್ಟು, ರಿಟರ್ನ್ಸ್ ಎಷ್ಟು ಅಂತ ಅಂದ್ಬಿಟ್ಟು. ಆಮೇಲೆ ಕಾಂಪಿಟೇಷನ್ ಮಾಡೋದು ಅಂತಂದ್ರೆ ಗುಣಾತ್ಮಕವಾಗಿ ಕಾಂಪಿಟೇಷನ್ಗೆ ಅವಾರ್ಡ್ಗಳು ಇರ್ತದೆ. ಯಾಕೆ ಈಗ ನಮ್ ಚೋಮನ್ ದುಡಿಗೆ ಅವಾರ್ಡ್ ಬಂತು,
ಅವತ್ತಿನ ದಿವಸ ಬೇರೆ ಬೇರೆ ಭಾಷೆಗಳು ಎಷ್ಟೋ ಇದ್ದು ಬಂತು ಅಂತಂದಾಗ ಅದಕ್ಕೆ ಚಾಲೆಂಜ್ ಮಾಡಕ್ ಸಾಧ್ಯ ಆಯ್ತು. ಆಮೇಲೆ ಒಂದಾನೊಂದು ಕಾಲದಲ್ಲಿ ಯಾವುದೋ ಒಂದು ಪಿಕ್ಚರ್ಗೆ ರಾಜ್ಕುಮಾರ್ ಎಷ್ಟೋ ಪಿಕ್ಚರ್ಗಳಿಗೆ ಬಂತು, ಇನ್ಯಾವ್ಯಾವ್ದಕ್ಕೂ ಬಂತು. ಅದು ಒಂದು ಭಾಗ. ಸಾರ್ವಜನಿಕರು ಮೆಚ್ಚೋದು 100 ದಿನ 200 ದಿನ 300 ದಿನ ಓಡ್ತು ಅಂದ್ರೆ ಅವರು ಅಭಿನಯ ಅವ್ರ ಕಥೆ ತಗೊಂಡೋದ್ರ ಮೇಲೆ ಹೋಗುತ್ತೆ. ಇಲ್ಲಿ ಆ ಭಾಷೆ ಈ ಭಾಷೆ ಅದಕ್ಕೆ ನಮ್ಮ ಭಾಷೆನೂ ಮಾಡ್ಬೋದು ಅನ್ನೋದಕ್ಕೆ ಪಾರ್ವತಮ್ಮನವರು ಪಿಕ್ಚರ್ ಮಾಡಿ ಅವರೇ ಪಿಕ್ಚರ್ ಮಾಡಿ ಪ್ರೊಡ್ಯೂಸ್ ಮಾಡಿದ್ದಾದ್ಮೇಲೆ ಬಂದಂತ ಬೆಳವಣಿಗೆ ನೋಡಿದ್ದೀರಾ ನೀವು. ಅಂದ್ರೆ ದುಡ್ಡು ಡಿಸೆಂಟ್ರಲೈಸೇಷನ್ ಆಯ್ತು, ಸೆಂಟ್ರಲೈಸೇಷನ್ ಆಗಿಲ್ಲ. ಹಿಂದಿನ ಕಾಲದಲ್ಲಿ ಅದಿತ್ತು, ಒಬ್ಬ ಯಾರೋ ಪ್ರೊಡ್ಯೂಸರ್ ಮಾಡ್ಬಿಟ್ಟ ಅಂದ್ರೆ ಅದು ಹೆಂಗನ ಇರ್ಲಿ ಎಲ್ಲರಿಗೂ ದುಡ್ಡು ಕೊಟ್ಬಿಟ್ಟು ಅವ್ನ್ ಮಾಡ್ಕೊಳ್ಳೋದು ದುಡ್ಡು. ಈಗ ಡಿಸ್ಟ್ರಿಬ್ಯೂಷನ್ ಆಯ್ತು. ಅದೇ ತರದಲ್ಲಿ ರವಿಚಂದ್ರನ್ ಎಂಟ್ರಿ ಆದ ಕಾಲದಲ್ಲಿ ನೀವು ನೋಡಿದಾಗ ಅದಕ್ಕೊಂದು ವೈಭವೀಕರಿಸಿ ಹಿಂದಿ ತರದಲ್ಲಿ ನಾವು ಮಾಡಬಹುದು ಪಿಕ್ಚರ್ಗಳನ್ನ ಅಂತ ತೋರಿಸ್ಕೊಟ್ರು. ಅದು ರಜನಿಕಾಂತ್ ತೋರಿಸಿರ್ಬೇಕು ತಮಿಳುನಾಡಿನಲ್ಲಿ. ಹಾಗೆ ಅಂದ್ರೆ ಲ್ಯಾಂಗ್ವೇಜ್ ನೋಡ್ಕೊಳ್ಳಿ, ಹಿಂದಿ ಕಾಂಪಿಟ್ ಮೀರ್ ಹೋಯ್ತು ಅವ್ರದ್ದು ಎಲ್ಲರದನ್ನು ಕೂಡ. ಇವತ್ತು ಒಂದು ಈಗ ನಿಮ್ಮ ಕಾಂತಾರ ಉದಾಹರಣೆ ಸ್ಟ್ಯಾಂಡಿಂಗ್ ಎಕ್ಸಾಂಪಲ್, ಕಾಂತಾರ ಎಲ್ಲಿ ತೆಗೆದಿದ್ದು ಎಲ್ಲಿಂದ ಶುರುವಾಗಿದ್ದದು, ಇವತ್ತು ಏನೇನು ದುಡ್ಡು ಮಾಡಕ್ ಶುರು ಮಾಡಿದ್ರು. ಯಶ್ ಅನ್ನೋ ಒಬ್ಬ ಕಲಾವಿದ ನಮ್ಮಲ್ಲೇ ಹುಟ್ಟಿ ನಮ್ಮಲ್ಲೇ ಬೆಳೆದು ಪ್ಯಾನ್ ಇಂಡಿಯಾ ಅಂತಲೂ ಏನೋ ಮಾಡ್ಕೊಂಡು ಇದು ಸಾಧ್ಯ ಇದೆ ಅಂತ ಗೊತ್ತಾಯ್ತಲ್ಲ. ಈಗ ಮಂಗಳೂರಿನ ಜನ ಕೆಲವರೆಲ್ಲ ಎಂಟರ್ ಆದಾಗ ಅದು ನಿರಂತರವಾಗಿ ನಡೆಯುತ್ತಾ ಹೇಳಕ್ಕಾಗಲ್ಲ, ಯಾಕಂದ್ರೆ ಜನಸಂಖ್ಯೆ ಕಡಿಮೆ ನಾವು. ಬಟ್ ಎಷ್ಟರ ಮಟ್ಟಿಗೆ ರಾಷ್ಟ್ರೀಯ ಮಟ್ಟದಲ್ಲಿ ನಾವು ನಮ್ಮ ಲ್ಯಾಂಗ್ವೇಜ್ ಅನ್ನ ಮೇಲಕ್ಕೆ ಎತ್ಕೊಂಡು ಹೋಗ್ತೀವಿ. ದುಡ್ಡಿದೆ, ಖರ್ಚು ಮಾಡ್ತಾರೆ, ವೈಭವೀಕರಿಸಬಹುದು ಅನ್ನೋದು ಕಾರಣಗಳಾಗಿದೆ. ಇದೆ ನಮ್ಮಲ್ಲೂ ಕೂಡ ಆ ತರದ ಕಾಂಪಿಟೇಟಿವ್ ಲೆವೆಲ್ಗೆ ಹೋಗಿದೆ. ಒಳ್ಳೆಯ ಗುಣಾತ್ಮಕವಾದ ಪಿಕ್ಚರ್ ಮಾಡೋ ಅವಾರ್ಡ್ ತನಕನೂ ಹೋಗಿದೆ. ರಾಷ್ಟ್ರ ಪ್ರಶಸ್ತಿಗಳು ಬೇಕಾದಷ್ಟು ಪಡ್ಕೊಂಡಿವೆ, ರಾಜ್ಯ ಪ್ರಶಸ್ತಿಗಳು ಬೇಕಾದಷ್ಟು ಪಡ್ಕೊಂಡಿವೆ. ಆಮೇಲೆ ಕಡಿಮೆ ಚಟಕ್ಕೆ ಚಪ್ಪಲಿಕ್ಕೆ ಕೆಲವು ಸಿನಿಮಾ ತೆಗೆದು ಹೋಗಿರೋವು ಇದಾವೆ. ನಿರಂತರವಾಗಿ ಯಾರು ಮಾಡ್ತಿದಾರೋ ಅವರಲ್ಲಿ ಬದಲಾವಣೆ ಕಾಣ್ಬೋದು. ಸರ್, ನಿಮ್ ಪ್ರಕಾರ ರಂಗಭೂಮಿ ಅಂದ್ರೆ ಒಂದು ವೃತ್ತಿಯೋ ಅಥವಾ ತತ್ವವೋ ಸರ್? ವೃತ್ತಿ ಆಗೋದಿಲ್ಲ ರಂಗಭೂಮಿ. ಒಂದು ಕಾಲದಲ್ಲಿ ವೃತ್ತಿ ಆಗಿತ್ತು, ವೃತ್ತಿ ರಂಗಭೂಮಿ ಅಂತಲೇ ಇತ್ತು. ಅವ್ರಿಗೆ ಬಹುತೇಕ ಅಕ್ಷರಸ್ಥರು ಇರ್ತಿರ್ಲಿಲ್ಲ, ಅನಕ್ಷರಸ್ಥರು. ಯಾರೋ ಒಬ್ರು ಮ್ಯಾನೇಜರ್ ಇರೋರು, ಯಾರೋ ಕಟ್ಕೊಳ್ಳೋರು, ಪಾತ್ರ, ಸಂಗೀತ, ಅಲ್ಲಿ 3 ಬೇಕಾಗಿತ್ತು: ನೃತ್ಯ, ಸಂಗೀತ ಮತ್ತು ನಟನೆ. ಅವತ್ತು ಅವು 3 ಇಲ್ದಿರಾಗ್ತದೆ. ಆಮೇಲೆ ಅವಾಗ ತೆಗಿತಿದ್ದವೆಲ್ಲ ಸಿನಿಮಾ ನಾಟಕಗಳು ಎಲ್ಲ ಪೌರಾಣಿಕ, ಐತಿಹಾಸಿಕ, ಚಾರಿತ್ರಿಕ, ಸೋಷಿಯಲ್ ಬಹಳ ಕಡಿಮೆ ಇದ್ದಿದ್ದು. ಅದಾದ್ಮೇಲೆ ದಿನನಿತ್ಯ ನಾವು ಹವ್ಯಾಸಿ ತಂಡ ಅಂತ ಇಟ್ಕೊಳ್ಳಿ. ಇದು ವೃತ್ತಿ ಆಗಕ್ ಸಾಧ್ಯ ಇಲ್ಲ. ಇವತ್ತಿನ ಈ ಜಾಲತಾಣಗಳು, ಈ ಮಾಧ್ಯಮಗಳು ಇವೆಲ್ಲ ವೈಭವೀಕರಿಸಿ ಬಂದ್ಬಿಟ್ಟಿರೋದ್ರಿಂದ ಆ ಲೆವೆಲ್ಗೆ ನಾವು ತೆಗೆದು ದುಡ್ಡು ತಗೊಳಕ್ ಹೋಗಲ್ಲ, ಖರ್ಚು ಮಾಡಕ್ ಹೋಗಲ್ಲ. ಅದಕ್ಕೆ ವೃತ್ತಿ ಅನ್ನೋದಕ್ಕಿಂತ ತೃಪ್ತಿ ಮತ್ತು ಆತ್ಮತೃಪ್ತಿ. ಈಗ ನಂದು ಆತ್ಮತೃಪ್ತಿಗೆ ಹೋಗೋ ನಾಟಕ ಹಣಕ್ಕಲ್ಲ. ಟಿವಿ ನಾನ್ ಬದುಕಿರೋಕ್ಕೋಸ್ಕರ, ನಾನು ಬದುಕಿರೋವರೆಗೂ ಸಾರ್ವಜನಿಕರ ಜೊತೆಲಿ ಇರ್ಬೇಕು, ಎಲ್ಲರ ಮನೇಲಿ ಇರ್ಬೇಕು ಅನ್ನೋದಕ್ಕೆ ಟಿವಿ. ಸಿನಿಮಾ ನನ್ನ ಹೊಟ್ಟೆ ಪಾಡಿಗೆ ವೃತ್ತಿ. ಸಿನಿಮಾ ವೃತ್ತಿ ಆಗುತ್ತೆ ಹೊರತು ರಂಗಭೂಮಿ ವೃತ್ತಿ ಈಗ ಆಗದೆ, ಈ ಕಾಲದಲ್ಲಿ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಆ ವೃತ್ತಿ ಆಮೇಲೆ ಬಹಳ ಖುಷಿ ಕೊಡೋದದು. ಇವತ್ತು ಸಾಯಂಕಾಲ ನಾಟಕ ಆಡಿ ಚಪ್ಪಾಳೆ ಆಗ್ತಿರಲ್ಲ, ಯಾರಾದ್ರೂ ಬಂದು ಎದ್ದು ನಿಂತ್ಕೊಂಡು ಕೆಟ್ಟರೆ ಬೈತೀರಾ, ಚಪ್ಪಾಳೆ ಹೊಡೆದ್ರು ಅಂದಾಗ ಅದ್ರಲ್ಲಿ ಸಿಗೋ ಆನಂದ ಎಷ್ಟು ಕೋಟಿ ಕೊಟ್ಟರು ಸಿಗೋದಿಲ್ಲ ನಮ್ಗೆ, ಅಲ್ವಾ? ಸರ್, ನಿಮ್ ಸಿನಿಮಾದಲ್ಲಿ ಎಷ್ಟೊಂದು ಆಕ್ಟ್ ಮತ್ತೆ ಪಾತ್ರ ಮಾಡಿದಿರಲ್ಲ ಸರ್, ಇನ್ನೊಂದ್ಸಲ ಆ ಪಾತ್ರ ಇನ್ನೊಂದ್ಸಲ ಮಾಡ್ಬೇಕಂದ್ರೆ ಯಾವ್ದು ಮಾಡ್ತೀರಾ ಸರ್? ಸಿನಿಮಾದಲ್ಲಿ ಸ್ಪೆಸಿಫಿಕ್ ಆಗಿ ಕೇಳ್ತಿರೋದ್ರಿಂದ ಹೆಚ್ಚಿಗೆ ದುಡ್ಡು ಯಾರು ಕೊಡ್ತಾರೋ ಆ ಪಾತ್ರ ಚೆನ್ನಾಗಿದೆ ಅಂತ ಮಾಡ್ತೀರಾ ಅಷ್ಟೇ. ದುಡ್ಡು ಅಲ್ಲಿ ಇಂಪಾರ್ಟೆಂಟ್. ನಮಗೆ ಪಾತ್ರ ಮಾಡೋದು ಅಭ್ಯಾಸ ಆಗೋಗಿದೆ. ಹೆವಿ ದುಡ್ಡು ಕೊಟ್ರೆ ಆ ಪಾತ್ರ ಯಾವ್ದಾದ್ರು ಪರವಾಗಿಲ್ಲ. ರಂಗಭೂಮಿಲಿ ಅಂದ್ರೆ ಸರ್ ಇಲ್ಲ, ಪಾತ್ರದಲ್ಲಿ ಜೀವ ಇರಬೇಕು, ಅದಕ್ಕೆ ದಮ್ ಇರಬೇಕು. ಬಟ್ ಯಾವ ಪಾತ್ರ ಕೊಟ್ಟರು ಅದಕ್ಕೆ ನಾನು ಜೀವ ಕೊಡಕ್ ಪ್ರಯತ್ನ ಮಾಡ್ತೀನಿ. ಅದು ನನ್ನ ತೃಪ್ತಿ ಕೊಡುವಂತ ಕೆಲಸ. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ನೀವು ಅಷ್ಟೇ ನನಗೆ ನನ್ನ ಆತ್ಮೀಯ ಗೆಳೆಯರಾದಂಥ, ನನ್ನ ಹಿತೈಷಿಗಳು ಆದಂಥ, ನನ್ನ ಮಾರ್ಗದರ್ಶಕರಾದಂಥ ರಂಗಯ್ಯನವರಿಂದ ನಿಮ್ಮ ತಂಡವನ್ನು ಭೇಟಿ ಮಾಡೋಕ್ಕಾಯ್ತು. ನಿಮ್ಮ ತಂಡ ತುಂಬ ಪ್ರೀತಿಸುವಂಥ ಜನ. ನನ್ನ ಬಾಯಿಂದ ಏನೇನೋ ವಿಚಾರಗಳನ್ನು ತೆಗೆದುಕೊಂಡಿದ್ದೀರಾ, ಅದೆಲ್ಲವೂ ಕೂಡ ಒಳ್ಳೇದಾಗಲಿ, 4 ಜನ ಕೇಳಿದವರಿಗೆ ಪ್ರೇರಣೆಯಾಗಲಿ ಅಂತ ಹೇಳಿ ನೀವು ಇಲ್ಲಿ ಕರೆಸಿ ಮಾತಾಡಿದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮುಖ್ಯಮಂತ್ರಿ ಚಂದ್ರು ಹಾಸ್ಯ, ನಟನೆ, ಭಾಷಾ ಪ್ರೇಮ ಮತ್ತು ಸಾರ್ವಜನಿಕ ಸೇವೆ ಎಲ್ಲವನ್ನೂ ಒಂದೇ ಮನಸ್ಸಲ್ಲಿಟ್ಟುಕೊಂಡು ಸಾಗುತ್ತಿರುವ ಅನನ್ಯ ವ್ಯಕ್ತಿ. ನಮ್ಮೊಂದಿಗೆ ನಮ್ಮ ಅನುಭವ ಮತ್ತು ನಗುವನ್ನು ಹಂಚಿಕೊಂಡಿದ್ದಕ್ಕಾಗಿ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಹಾಗೆ ಫಿಲೋಸ್ ಮೀಡಿಯಾವನ್ನು ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ.